ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗಲ್ಲಿ ನಿಮ್ಮ ಗಮನಕ್ಕೆ ಬರಬೇಕಾಗಿರುವಂಥ ಇಂಪಾರ್ಟೆಂಟ್ ಅರ್ಜೆಂಟ್ ಮೆಸೇಜಸ್ ಏನಿದೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ, ನಿಮ್ಮ ಸ್ಪಿರಿಟ್ ಫ್ಯಾಮಿಲಿಯಿಂದ ನೋಡೋಣ. ಇವತ್ತಿನ ಟಾರೋ ರೀಡಿಂಗಲ್ಲಿ ಇಂಪಾರ್ಟೆಂಟ್ ಆ್ಯಂಡ್ ಅರ್ಜೆಂಟ್ ಮೆಸೇಜಸ್ ನಿಮ್ಮ ಗಮನಕ್ಕೆ ಬರಬೇಕಾಗಿರುವಂಥದ್ದು ಈ ಸಮಯದಲ್ಲಿ. ಲೆಟ್ಸ್ ಬಿಗಿನ್. ಆ್ಯಸ್ ಯೂಶಲಿ ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕ್ರಿಸ್ಟಲ್ ಬ್ರೇಸ್ಲೆಟ್. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಬ್ರೇಸ್ಲೆಟ್. ಓಕೆ, ಯಾವುದರಲ್ಲಿ ನಿಮಗೆ ಇವತ್ತಿನ ಮೆಸೇಜಸ್ ಇದೆ, ಸಂದೇಶಗಳಿದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಟ್ಯಾರೋ ರೀಡಿಂಗ್, ನಿಮ್ಮ ಗಮನಕ್ಕೆ ಬರಬೇಕಾಗಿರುವಂಥ ಇಂಪಾರ್ಟೆಂಟ್ ಆ್ಯಂಡ್ ಅರ್ಜೆಂಟ್ ಮೆಸೇಜಸ್. ಸೊ ಟೈಮ್ ಬೇಕಿದ್ರೆ ಇನ್ನೂ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನೀವು ಈ ಬ್ರೇಸ್ಲೆಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇಂಪಾರ್ಟೆಂಟ್ ಆ್ಯಂಡ್ ಅರ್ಜೆಂಟ್ ಮೆಸೇಜಸ್ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿಯಿಂದ ನಿಮಗೋಸ್ಕರ ನಿಮ್ಮ ಗಮನಕ್ಕೆ ಬರಬೇಕಾಗಿರುವಂಥದ್ದು. ಮೊದಲನೇದು ಗ್ರೂಪ್ ನಂಬರ್ 1, ತುಂಬ ಕಾಲ ಕೂತ್ಕೊಳ್ತಾ ಇದ್ದರೆ ನೀವು, ಅಂದರೆ ಕೂತ್ಕೊಂಡು ಕೆಲಸ ಮಾಡೋರಿದ್ರೆ, ಲಾಂಗ್ ಅವರ್ಸ್ ವರ್ಕ್ ಮಾಡೋರಿದ್ರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮೊದಲನೇದಾಗಿ ಹೇಳ್ತಾ ಇರೋದು ಟೇಕ್ ಅ ಬ್ರೇಕ್. ಆಗಾಗ ಎದ್ದು ನಿಂತ್ಕೊಳ್ಳೋದು, ಆಗಾಗ ಓಡಾಡೋದು, ಎವ್ರಿ 1 ಅವರ್ ವಾಕ್ ಮಾಡೋದು, ಎವ್ರಿ 1 ಅವರಿಗೆ 500 ಸ್ಟೆಪ್ಸ್ ಇಡೋದು, ಎವ್ರಿ 1 ಅವರಿಗೆ ಎದ್ದು ನ್ಯಾಚುರಲ್ ಲೈಟ್ನ ಕಣ್ಣಿಗೆ ತೊಗೊಳ್ಳೋದು. ಕಂಟಿನ್ಯೂಸ್ ಆಗಿ ನೀವು ಲ್ಯಾಪ್ಟಾಪ್ ನೋಡ್ತಿದ್ರೆ, ಸಿಸ್ಟಮ್ ನೋಡ್ತಿದ್ರೆ, ಫೋನ್ ನೋಡ್ತಿದ್ರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಟೇಕ್ ಅ ಬ್ರೇಕ್. ಕಂಟಿನ್ಯೂಸ್ ಆಗಿ ನೀವು ಕೆಲಸ ಮಾಡ್ತಿದ್ರೆ ಇಟ್ ಈಸ್ ಟ್ರೈನಿಂಗ್ ನಿಮ್ಮ ಬಾಡಿ, ನಿಮ್ಮ ಲೋವರ್ ಬ್ಯಾಕು ಮತ್ತು ನಿಮ್ಮ ಕಣ್ಣುಗಳು, ಇದ್ರ ಬಗ್ಗೆ ಗಮನ ತರ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಟೇಕ್ ಅ ಬ್ರೇಕ್ ಎವ್ರಿ 1 ಅವರ್. ಲಾಂಗ್ ಬ್ರೇಕ್ಸ್ ಅಲ್ಲ, ಎವ್ರಿ 1 ಅವರ್ ಟೇಕ್ 5 ಮಿನಿಟ್ಸ್ ಬ್ರೇಕ್, ಮತ್ತು ಎವ್ರಿ 2 to 3 ಅವರ್ಸ್ ಟೇಕ್ ಅಟ್ಲೀಸ್ಟ್ 15 ಮಿನಿಟ್ಸ್ ಬ್ರೇಕ್ಸ್. ಕಂಟಿನ್ಯೂಸ್ ಆಗಿ ನೀವು ಕೆಲಸ ಮಾಡ್ತಾ ಇದ್ರೆ ಇಟ್ ಈಸ್ ಸ್ಟ್ರೆಸ್ಸಿಂಗ್ ನಿಮ್ಮ ಲೋವರ್ ಬ್ಯಾಕ್ನ, ನಿಮ್ಮ ಐ ಸೈಟ್ನ ಈ ಸಮಯದಲ್ಲಿ. ಈವನ್ ಇನ್ ಜನರಲ್ ನೀವು ವರ್ಕಿಂಗ್ ಪ್ರೊಫೆಷ್ನಲ್ಸ್ ಅಲ್ಲ ಅಂದ್ರೂ ಇನ್ ಜನರಲ್ ಆಗಿ ಈ ಸಮಯದಲ್ಲಿ ನಿಮ್ಮ ಓವರಾಲ್ ನಿಮ್ಮ ಫಿಸಿಕಲ್ ಬಾಡಿನ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ತುಂಬ ಸ್ಟ್ರೆಸ್ ಮಾಡ್ತಿರ್ಬೋದು ಅಥವಾ ತುಂಬ ಓವರಾಗಿ ವರ್ಕ್ ಮಾಡ್ತಾ ಇರ್ಬೋದು. ಎಲ್ಲ ಒಂದೇ ದಿನದಲ್ಲಿ ಮುಗಿಸ್ತೀನಿ, ಎಲ್ಲ ಇಷ್ಟು ಕೆಲಸನೂ ಈ ವಾರದಲ್ಲಿ ಮುಗಿಸ್ಬಿಡ್ತೀನಿ, ಈ ಥರ ಯು ಮೇ ಬಿ ಓವರ್ ಡೂಯಿಂಗ್ ಥಿಂಗ್ಸ್. ಅಗತ್ಯಕ್ಕಿಂತ ಜಾಸ್ತಿ ನೀವು ಸ್ಟ್ರೆಸ್ ಮಾಡ್ಕೊಳ್ತಿರ್ಬೋದು, ಅಗತ್ಯಕ್ಕಿಂತ ಜಾಸ್ತಿ ಕೆಲಸ ಮಾಡ್ತೀನಿ ಅಂತ ಅಂದ್ಕೊಳ್ತಿರ್ಬೋದು. ಸೊ ಸಮ್ ವೇರ್ ಯಾವುದೋ ಏರಿಯಾನಲ್ಲಿ ನೀವು ಇನ್ ಸಮ್ ಏರಿಯಾ ಆಫ್ your life you are overdoing something. ಗ್ರೂಪ್ ನಂಬರ್ 1. ಸೊ ಮೊದಲನೇದಾಗಿ ಯು ಡೋಂಟ್ ಹ್ಯಾವ್ ಟು ಡೂ ಎಲ್ಲನೂ ನಾವು ಒಂದಿನದಲ್ಲಿ ಒಂದು ವಾರದಲ್ಲಿ ಮುಗಿಸ್ಬೇಕಾಗಿಲ್ಲ. ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ನೀವು ಮಾಡೋ ಕೆಲಸನ ನಾನು ಇವತ್ತು 8 ಅವರ್ಸ್ ಒಂದೇ ಸಮ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಅಂತ ಅಂದ್ಕೊಳ್ಳೋದಕ್ಕಿಂತ ಪ್ರತಿದಿನ ಒಂದೊಂದು ವಾರ ಒನ್ ಅವರ್ ಕ್ಲೀನ್ ಮಾಡ್ತೀನಿ ಅಥವಾ ಒನ್ ಅವರ್ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟಿಗೆ ಡೆಡಿಕೇಟ್ ಮಾಡ್ತೀನಿ ಅಂತ ಹೇಳಿ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಯಾಕೆಂದರೆ ನಿಮ್ಮನ್ನು ನೀವು ಓವರ್ವೆಲ್ಮ್ ಮಾಡಿಕೊಂಡು ತುಂಬ ಅಗತ್ಯಕ್ಕಿಂತ ಜಾಸ್ತಿ ಕೆಲಸ ಮಾಡೋದಕ್ಕೆ ಹೋಗಿ ಆ ಪ್ರಾಜೆಕ್ಟ್ನ ಕಂಪ್ಲೀಟಾಗಿ ಡ್ರಾಪ್ ಮಾಡಿ ಇನ್ಯಾವತ್ತೂ ಆ ಪ್ರಾಜೆಕ್ಟ್ ಕಡೆಗೆ ತಿರುಗಿ ನೋಡದೇ ಇರೋ ಥರ ಯು ಮೇ ಬಿ ಓವರ್ ಡೂಯಿಂಗ್ ಸಮಥಿಂಗ್. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಪ್ರಾಪರಾಗಿ, ಬ್ಯಾಲೆನ್ಸ್ಡಾಗಿ, ಪ್ಲ್ಯಾನ್ಡಾಗಿ, ಡಿಸಿಪ್ಲಿನ್ಡಾಗಿ ಆ್ಯಕ್ಷನ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟು. ಎಲ್ಲ ಒಂದೇ ದಿನದಲ್ಲಿ 8 ಅವರಲ್ಲಿ ನಿಮ್ಮ ಕೈಲಿ ಮುಗಿಸೋದು ಇಟ್ ಈಸ್ ವೆರಿ ವೆರಿ ಅನ್ಯಾಚುರಲ್ ಆ್ಯಂಡ್ ನಾಟ್ ವೆರಿ ರಿಯಲಿಸ್ಟಿಕ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಗ್ರೂಪ್ ನಂಬರ್ 1. ಸೊ ನಿಮ್ಮ ಐಸೈಟು, ನಿಮ್ಮ ಕಣ್ಣು, ನಿಮ್ಮ ಸ್ಟ್ರೆಸ್ ಲೆವೆಲು, ನಿಮ್ಮ ಲೋವರ್ ಬ್ಯಾಕ್ ಪೇನು, ಓವರಾಲ್ ಆಗಿ ಇನ್ ಜನರಲ್ ಆಗಿ ಟೇಕ್ ಪ್ರಾಪರ್ ಬ್ರೇಕ್ಸ್ ಮಧ್ಯದಲ್ಲಿ ಆ್ಯಂಡ್ ದೆನ್ ಪ್ರೊಸೀಡ್. ನೀವು ಇವಾಗ ರೀಸೆಂಟಾಗಿ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡಿದರೆ ಟೇಕ್ ಇಟ್ ಸ್ಲೋ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ. ಎಲ್ಲನೂ ಇಷ್ಟು ವರ್ಷ ಮಾಡಿಲ್ಲ ನಾನು, ಫುಲ್ ಎನರ್ಜೆಟಿಕ್ ಆಗಿ 1 ಅವರ್ 2 ಅವರ್ ವರ್ಕೌಟ್ ಮಾಡಿಬಿಡ್ತೀನಿ. ಸೊ ಯು ಆರ್ ಓವರ್ ಡೂಯಿಂಗ್ ಥಿಂಗ್ಸ್. ಒಂದು ವಾರಕ್ಕೆ ನೀವು ಅದನ್ನು ಸ್ಟಾಪ್ ಮಾಡಿಬಿಡ್ತೀರಾ, ಇನ್ಯಾವತ್ತೂ ಆ ಕಡೆಗೆ ತಿರುಗಿ ನೋಡೋದಿಲ್ಲ. ಯಾಕೆಂದರೆ ಯು ಹ್ಯಾವ್ ಓವರ್ ಡನ್. ಅದನ್ನು ಎಲ್ಲ ಒಂದು ವಾರದಲ್ಲಿ ಇಷ್ಟು ದಿನ ಮಿಸ್ ಆಗಿರೋದನ್ನ ಮುಗಿಸ್ಬಿಡ್ತೀನಿ ಅಂತ ಹೋಗಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ಬೋದು. ಬಿಕಾಸ್ ಯು ಆರ್ ಸ್ಟ್ರೆಸ್ಸಿಂಗ್ ಟೂ ಮಚ್ ಆ ಪರ್ಟಿಕ್ಯುಲರ್ ಏರಿಯಾನಲ್ಲಿ ಆ್ಯಂಡ್ ಯು ಮೇ ಲೂಸ್ ಇಂಟ್ರೆಸ್ಟ್. ಇನ್ಯಾವತ್ತೂ ಅದ್ರ ಕಡೆಗೆ ಇನ್ನು 6 ತಿಂಗಳು ಅದ್ರ ಕಡೆ ತಿರುಗಿ ನೋಡದೇ ಇರೋ ಥರ. ಸೊ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ಹೇಳ್ತಾ ಇರೋದು ಸ್ಟಾರ್ಟ್ ವಿತ್ 5 ಮಿನಿಟ್ಸ್ 10 ಮಿನಿಟ್ಸ್ ಸ್ಲೋ ಆಗಿ ಆ ಟೈಮ್ ಪೀರಿಯಡ್ನ ಇನ್ಕ್ರೀಸ್ ಮಾಡ್ತಾ ಹೋಗಿ. ಏಕ್ದಮ್ ನಾನು ಇಷ್ಟು ದಿನ ಮಾಡಿಲ್ಲ ಇವಾಗ ಮಾಡಿಬಿಡ್ತೀನಿ, ಇಷ್ಟು ದಿನ ಡಯಟ್ ಮಾಡಿಲ್ಲ ಈ 1 ವಾರದಲ್ಲಿ ಫುಲ್ ವಾಟರ್ ಫಾಸ್ಟ್ ಮಾಡಿಬಿಡ್ತೀನಿ, ಬರೀ ನೀರು ಕುಡಿದ್ಬಿಟ್ಟು ಎಲ್ಲ ವೇಟನ್ನು ರೆಡ್ಯೂಸ್ ಮಾಡಿಬಿಡ್ತೀನಿ. ಸೊ ಡೋಂಟ್
ಎಕ್ಸಾಜರೇಟ್ ಥಿಂಗ್ಸ್. ಗ್ರೂಪ್ ನಂಬರ್ 1, ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಲೈಕ್ ಸ್ವಲ್ಪ ಎಕ್ಸೆಂಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಎಲ್ಲನೂ ಮಾಡಿಬಿಡ್ತೀನಿ, ಲೈಕ್ ಇಷ್ಟು ದಿನ ಮಾಡದೇ ಇರೋದು ಐ ಮೇಕ್ ಶ್ಯೂರ್ ಅದನ್ನೆಲ್ಲ ನಾನು ಕವರ್ ಮಾಡಿಬಿಡ್ತೀನಿ ಅನ್ನೋ ಥರ. ಸೊ ದ್ಯಾಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಆ ಥರ ಮಾಡೋದು ಇಟ್ ಈಸ್ ವೆರಿ ವೆರಿ ಅನ್ರಿಯಲಿಸ್ಟಿಕ್, ಅನ್ಯಾಚುರಲ್. ಸ್ಲೋ ಆಗಿ ಪ್ರೋಗ್ರೆಸ್ ಮಾಡಿ, ಸ್ಲೋ ಆ್ಯಂಡ್ ಸ್ಟಡಿಯಾಗಿ ನೀವು ಆ ಪ್ರೋಗ್ರೆಷನನ್ನು ಇಟ್ಕೊಂಡಾಗ ಯು ವಿಲ್ ಎಂಜಾಯ್ ದ ಪ್ರಾಸೆಸ್. ನಿಮ್ಮ ಬಾಡಿನ ಸ್ಟ್ರೈನ್ ಮಾಡ್ಕೊಳ್ಳಲ್ಲ, ಮೈಂಡನ್ನ ಸ್ಟ್ರೈನ್ ಮಾಡ್ಕೊಳ್ಳಲ್ಲ, ಮತ್ತು ಆ ಪ್ರಾಜೆಕ್ಟ್ನ ಅರ್ಧಕ್ಕೆ ಬಿಡೋದಿಲ್ಲ. ಯಾಕೆಂದರೆ ನಿಮ್ಮ ಹತ್ರ ಇನ್ನೂ ಎನರ್ಜಿ ಇರುತ್ತೆ, ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಯಾಕೆಂದರೆ ಯು ವಾಂಟ್ ಟು ಸಿ ಸ್ಲೋ ಆಗಿ ಹೇಗೆ ಅದನ್ನು ಬಿಲ್ಡ್ ಮಾಡ್ಬೋದು ಅಂತ ಹೇಳಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಮೊದಲನೇದಾಗಿ ಗ್ರೂಪ್ ನಂಬರ್ 1, ಡೋಂಟ್ ಓವರ್ ಸ್ಟ್ರೆಸ್. ಪ್ರಾಪರಾಗಿ ಪ್ರೋಗ್ರೆಸಿವ್ ಆಗಿ ಪ್ಲ್ಯಾಂಡ್ ಆಗಿ ಆ್ಯಕ್ಷನ್ಸ್ ತೊಗೊಳ್ಳೋದು ನಿಮಗೆ ಈ ಸಮಯದಲ್ಲಿ ತುಂಬ ತುಂಬ ಅಗತ್ಯವಾಗಿರುವಂಥ ವಿಚಾರ. ಸೊ ದ್ಯಾಟ್ ಈಸ್ ಯುವರ್ ಇಂಪಾರ್ಟೆಂಟ್ ಮೆಸೇಜ್ ಈ ಸಮಯದಲ್ಲಿ. ಚಾನಲ್ ಮೆಸೇಜ್ ಬರ್ತಾ ಇರೋದು. ನೆಕ್ಸ್ಟ್ ಬೇರೆ ಇನ್ನೇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಥವಾ ಇದ್ರ ಮೇಲೇ ಕಂಟಿನ್ಯೂ ಮಾಡ್ತಾರಾ ನೋಡೋಣ. ಓಕೆ, ನಿಮಗೆ ಬರ್ತಾ ಇರೋಂಥ ಮೊದಲನೇ ಕಾರ್ಡ್ ಬಂದು ಶೇಪ್ ಶಿಫ್ಟರ್ ಕಾರ್ಡು. ಈ ಕಾರ್ಡ್ ಆ್ಯಕ್ಚುಲ್ ಮೀನಿಂಗ್ ಬಂದು ಬೇರೆ ಇದೆ, ಬಟ್ ನಿಮ್ಮ ಗ್ರೂಪ್ಗೆ ಇವತ್ತಿನ ಎನರ್ಜಿಗೆ ಬರ್ತಾ ಇರೋಂಥ ಮೆಸೇಜಸ್ಸು ಗ್ರೂಪ್ ನಂಬರ್ 1 ಲೈಕ್ ಈ ಕಾರ್ಡಲ್ಲಿ ಶೇಪ್ ಶಿಫ್ಟಿಂಗ್ ಅಂದರೆ ಯಾರ್ಯಾರಿಗೆ ಯಾವ್ಯಾವ ಥರ ನೀವು ಇಂಪಾರ್ಟೆಂಟ್ ಇದ್ದೀರಾ, ನಿಮ್ಮ ರೋಲ್ ಇಂಪಾರ್ಟೆಂಟ್ ಇದೆ ಈ ಸಮಯದಲ್ಲಿ. ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ನೀವು ಪೇರೆಂಟ್ ಆಗಿರ್ಬೋದು, ಎಂಪ್ಲಾಯಿ ಆಗಿರ್ಬೋದು, ಎಷ್ಟೊಂದು ಜನ ಎಷ್ಟೊಂದು ವಿಚಾರಕ್ಕೆ ನಿಮ್ಮ ಸಪೋರ್ಟ್ಗೆ ಇವಾಗ ಕರಿತಿರ್ಬೋದು. ಸೊ ಏನೆಲ್ಲ ಅಂತ ನನ್ನ ಕೈಲಿ ಮಾಡೋಕ್ಕಾಗತ್ತೆ, ನಾನು ಒಂದು ವ್ಯಕ್ತಿ ನಾನು. ಸೊ ಇಷ್ಟು ಏರಿಯಾಸ್ನ, ಇಷ್ಟು ಕೆಲಸನ ನನ್ನ ಕೈಲಿ ಹೇಗೆ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ ಅನ್ನೋ ಥರ ಒಂದು ಎನರ್ಜಿ ಬರ್ತಾ ಇರೋದು. ಲೈಕ್ ಯು ಆರ್ ಪ್ಲೇಯಿಂಗ್ ಮಲ್ಟಿಪಲ್ ರೋಲ್ಸ್, ಮಲ್ಟಿಪಲ್ ಜನರ ಜೀವನದಲ್ಲಿ ಅಥವಾ ನಿಮ್ಮ ಲೈಫಲ್ಲಿ ಮಲ್ಟಿಪಲ್ ಏರಿಯಾನಲ್ಲಿ ಅಟ್ ಸೇಮ್ ಟೈಮ್ ಎಷ್ಟೊಂದು ಆ್ಯಕ್ಟಿವಿಟೀಸ್ನ, ಎಷ್ಟೊಂದು ಕೆಲಸನ ಏಕಕಾಲಕ್ಕೆ ಮಾಡುವಂಥ ಪ್ರಯತ್ನ ಪಡ್ತಾ ಇರೋದು. ಸೊ ಯಾವುದೂ ನೀವು ಬ್ಯಾಲೆನ್ಸ್ಡಾಗಿ ಮಾಡೋದು ತುಂಬ ಕಷ್ಟ ಆಗ್ಬೋದು. ಯಾಕೆಂದರೆ ಯು ಆರ್ ಇನ್ವಾಲ್ವಿಂಗ್ ಅ ಲಾಟ್ ನಿಮ್ಮನ್ನು ನೀವು. ಸೊ ನಿಮ್ಮ ಎನರ್ಜಿ ಡ್ರೈನ್ ಆಗ್ತಿರ್ಬೋದು, ಟಯರ್ಡ್ನೆಸ್ ಇರ್ಬೋದು, ವೀಕ್ನೆಸ್ ಇರ್ಬೋದು ಬಾಡಿನಲ್ಲಿ. ಬಿಕಾಸ್ ಯು ಆರ್ ಟ್ರೈಯಿಂಗ್ ಲೈಕ್ ಯು ಆರ್ ಸ್ಟ್ರೆಚಿಂಗ್, ನಿಮ್ಮನ್ನು ಎಷ್ಟು ಸಾಧ್ಯ ನಿಮ್ಮನ್ನು ಅಷ್ಟು ನಿಮ್ಮ ಎನರ್ಜಿನ ಸ್ಟ್ರೆಚ್ ಮಾಡ್ತಾ ಇದ್ದೀರಾ. ಸೊ ಯು ಆರ್ ಫೀಲಿಂಗ್ ಅ ಲಿಟಲ್ ಟಯರ್ಡ್ ಆರ್ ಟೂ ಮಚ್ ಅನ್ನೋ ಥರ. ಸೊ ನಿಮ್ಮ ಗೈಡೆನ್ಸು, ನಿಮ್ಮ ಅರ್ಜೆಂಟ್ ಮೆಸೇಜು ಗ್ರೂಪ್ ನಂಬರ್ 1, ನಿಮ್ಮ ಪ್ರಯಾರಿಟಿ ಏನು, ನಿಮ್ಮ ಹಾರ್ಟನ್ನ ಫಾಲೋ ಮಾಡೋದು, ನಿಮಗೆ ಇಷ್ಟ ಆಗಿರುವಂಥ ಕೆಲಸಗಳ ಮೇಲೆ ಫಸ್ಟು ಫೋಕಸ್ ಮಾಡೋದು, ನಿಮಗೆ ತೃಪ್ತಿ ಕೊಡುವಂಥ ಕೆಲಸದ ಮೇಲೆ ಜಾಸ್ತಿ ಫೋಕಸ್ ಮಾಡೋದು, ನಿಮ್ಮ ಬಾಡಿ ಏನು ಹೇಳ್ತಾ ಇದೆ ಅಂತ ಹೇಳಿ ಇದು ನಿಮ್ಮ ಜೊತೆ ನೀವು ಟ್ಯೂನ್ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳ್ತಾ ಇರೋದು. ಟ್ಯೂನ್ ವಿದಿನ್ ಯುವರ್ ಸೆಲ್ಫ್. ನಿಮಗೆ ಏನು ಅನ್ನಿಸ್ತಾ ಇದೆ, ನಿಮ್ಮ ಎನರ್ಜಿ ಲೆವೆಲ್ ಯಾವ ರೀತಿ ಇದೆ, ಇವತ್ತಿಷ್ಟು ಜನಕ್ಕೆ ನೀವು ಸಪೋರ್ಟ್ ಮಾಡ್ಬೋದು ಅಂತ ನಿಮಗೆ ಅನ್ನಿಸ್ತಾ ಇದೆಯಾ, ಅಥವಾ ಇವತ್ತು ನಿಮಗೆ ಬೆಳಗ್ಗೆ ಎದ್ದಾಗ ಏನು ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ನಿಮಗೆ ಇವತ್ತು, ನಿಮ್ಮ ಎನರ್ಜಿ ಲೆವೆಲ್ ಯಾವ ರೀತಿ ಇದೆ, ನಿಮ್ಮ ಮೂಡ್ ಯಾವ ರೀತಿ ಇದೆ, ನಿಮ್ಮ ಇಂಟ್ರೆಸ್ಟ್ ಲೆವೆಲ್ ಯಾವ ರೀತಿ ಇದೆ. ಸೊ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಳೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಲೈಕ್ ಇಷ್ಟೊಂದು ರೋಲ್ನ ನಾವು ಅಟ್ ಅ ಸೇಮ್ ಟೈಮ್ ನಾವು ನಿಭಾಯಿಸಬೇಕಾದ್ರೆ ನಮ್ಮನ್ನು ನಾವು ಇಗ್ನೋರ್ ಮಾಡಿಬಿಡ್ತೀವಿ. ನಮ್ಮ ಬೇಕು ಬೇಡಗಳೇನು ಅಂತ ನಾವು ಮರ್ತು ಹೋಗ್ಬಿಡ್ತೀವಿ. ಸೊ ನಮ್ಮ ಬಾಡಿ ಸ್ಟ್ರೆಸ್ ಲೆವೆಲ್ಗೆ ರೀಚ್ ಆಗುತ್ತೆ ಆ್ಯಂಡ್ ಸ್ಲೋ ಆಗಿ ನಮ್ಮ ಬಾಡಿ ಬ್ರೇಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ, ಹೆಡ್ ಏಕ್ಸು, ಮೈಗ್ರೇನ್ಸು, ಬಾಡಿ ಪೇಯ್ನು. ಸೊ ಎಲ್ಲಿ ನಿಮ್ಮ ಬಗ್ಗೆ ನೀವು ಮಿಸ್ ಮಾಡ್ತಾ ಇದ್ದೀರಾ, ಎಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ಳೋದನ್ನು ಪ್ರಯಾರಿಟೈಸ್ ಮಾಡ್ತಾ ಇಲ್ಲ, ಎಲ್ಲಿ ಯಾವಾಗಲೂ ಬೇರೆಯವ್ರಿಗೋಸ್ಕರ ನೀವು ಎಲ್ಲನೂ ಮಾಡ್ತಾ ಇದ್ದೀರಾ ಬಟ್ ನಿಮ್ಮನ್ನು ನೀವು ಮರ್ತು ಹೋಗ್ಬಿಡ್ತಾ ಇದ್ದೀರಾ. ಸೊ ಯೋರ್ ಸೆಲ್ಫ್ ಕೇರ್, ನಿಮ್ಮ ಪ್ರಯಾರಿಟಿ, ಪ್ರಯಾರಿಟೈಸಿಂಗ್, ನಿಮ್ಮನ್ನು ನೀವು ಪ್ರಯಾರಿಟೈಸ್ ಮಾಡೋದು ಆವಾಗವಾಗ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವೆಲ್ಲರಿಗೂ ಎಲ್ಲ ಆಗ್ತೀವಿ ಬಟ್ ನಮಗೆ ನಾವು ಇರೋದಿಲ್ಲ ಎಷ್ಟೊಂದು ಸಮಯದಲ್ಲಿ. ಯಾಕೆಂದರೆ ಎಷ್ಟೊಂದು ಜನಕ್ಕೆ ನಾವು ಬೇಕಾಗಿರುತ್ತೆ, ನಮ್ಮ ಸಪೋರ್ಟ್ ಬೇಕಾಗಿರುತ್ತೆ, ನಮ್ಮ ಗೈಡೆನ್ಸ್ ಬೇಕಾಗಿರುತ್ತೆ, ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ. ಬಟ್ ನಿಮಗೆ ಏನು ಬೇಕು ಅದು ನಿಮಗೆ ಸಿಗ್ತಾ ಇದೆಯಾ, ನೀವು ಬೇರೆಯವ್ರಿಗೆ ಕೊಟ್ಟಾಗ ವಾಪಸ್ ನೀವು ರೀಚಾರ್ಜ್ ಮಾಡ್ಕೊಳ್ತಾ ಇದ್ದೀರಾ, ನೀವು ಕೊಡ್ತಾ ಇರೋವಂಥದ್ದು ನಿಮಗೆ ವಾಪಸ್ಸು ಬರ್ತಾ ಇದೆಯಾ, ರೆಸಿಪ್ರೊಕೇಟ್ ಆಗ್ತಾ ಇದೆಯಾ,
ನೀವು ಕೊಡ್ತಾ ಇರೋ ಅಂಥವರಿಗೆ ಅದರ ಬೆಲೆ ಗೊತ್ತಿದೆಯಾ? ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಎಷ್ಟರ ಮಟ್ಟಿಗೆ ಕೊಡಬೇಕು, ನಿಮ್ಮ ಬೌಂಡ್ರೀಸ್ ಏನು, ಎಷ್ಟರ ಮಟ್ಟಿಗೆ ನಿಮ್ಮ ಕೈಲಿ ಇವತ್ತಿನ ದಿನ ಇನ್ವಾಲ್ವ್ ಆಗೋದಕ್ಕೆ ಸಾಧ್ಯ ಇಷ್ಟೊಂದು ಏರಿಯಾನಲ್ಲಿ. ಸೊ ನಿಮ್ಮ ಲಿಮಿಟ್ಸ್ ಏನು, ಲಿಮಿಟ್ಗೆ ಮೀರಿ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ದೀರಾ. ಹೌ ಕ್ಯಾನ್ ಯು ಹೆಲ್ಪ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ಹೇಗೆ ನೋಡ್ಕೊಳ್ಳೋದು, ದ್ಯಾಟ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಸಮಯದಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಈ ಕಾರ್ಡು ದಿಸ್ ಟಾಕ್ಸ್ ಅಬೌಟ್ ಪೀಸ್, ಲೈಕ್ ಇಟ್ಸ್ ಅ ಬ್ರೋಕನ್ ಆ್ಯರೋ. ಲೈಕ್ ನಮ್ಮನ್ನು ನಾವು ಇದನ್ನೇ ಹೇಳಿದ್ದು, ನಾವು ಸ್ಟ್ರೆಚ್ ಮಾಡಿದಾಗ ನಮ್ಮ ಎನರ್ಜಿನ ಎಲ್ಲ ಡೈರೆಕ್ಷನಲ್ಲೂ ಅಗತ್ಯಕ್ಕಿಂತ ಜಾಸ್ತಿ ಅಥವಾ ನಮ್ಮ ಕೆಪಾಸಿಟಿಗೆ ಮೀರಿ ನಾವು ಸ್ಟ್ರೆಚ್ ಮಾಡೋ ಪ್ರಯತ್ನ ಪಟ್ಟಾಗ ದೆರ್ ಇಸ್ ದಿಸ್ ಬ್ರೋಕನ್ ಆ್ಯರೋ. ಈ ಬ್ರೋಕನ್ ಆ್ಯರೋ ಬಂದು ನಮ್ಮನ್ನು ನಾವೇ ಗಮನಿಸದೇ ಇದ್ದಾಗ, ಲೈಕ್ ವಿ ಡೋಂಟ್ ಕೇರ್ ನಮಗೇನಾಗ್ತಾ ಇದೆ ಅಂತ ಹೇಳಿ. ಸೊ ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸೋದು, ಬೇರೆಯವ್ರಿಗೆ ಅಡುಗೆ ಮಾಡ್ತಾ ಇದ್ದೀರಾ, ಅವರಿಗೆ ಫಸ್ಟ್ ಎಲ್ಲನೂ ಕೊಡ್ತಾ ಇದ್ದೀರಾ, ಮಿಕ್ಕಿದ್ದನ್ನು ನೀವು ತಿಂತಾ ಇದ್ದೀರಾ ಅಂದರೆ ಯು ಡೋಂಟ್ ಡೂ ದ್ಯಾಟ್. ಎಲ್ಲರಿಗೂ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟು ಊಟ, ನಿಮಗೂ ಕೂಡ ಅಷ್ಟೇ ಇಂಪಾರ್ಟೆಂಟು. ಎಲ್ಲರಿಗೂ ಆಗಿ ಎಲ್ಲ 4 ಥರ ಅಡುಗೆ ಮಾಡಿದರೆ ನೀವು ಎಲ್ಲ ಕೊಟ್ಬಿಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ಮಿಕ್ಕಿರೋದನ್ನು ತಿನ್ನೋದಲ್ಲ. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಆನ್ ಎಕ್ಸಾಂಪಲ್. ಎಲ್ಲರಿಗೂ ಯಾವ ರೀತಿ ಕೊಟ್ಟಿರ್ತೀರಾ, ನಿಮ್ಮ ತಟ್ಟೆಯಲ್ಲೂ ನಿಮ್ಮ ಪ್ಲೇಟಲ್ಲೂ ಅಷ್ಟೇ ಇರಬೇಕು. ಯಾಕೆಂದರೆ ಯು ಆಲ್ಸೋ ಡಿಸರ್ವ್ ಈಕ್ವಲ್ ಅಟೆನ್ಷನ್, ಈಕ್ವಲ್ ಲವ್, ಇಫ್ ನಾಟ್ ಮೋರ್ ಲವ್. ಯಾಕೆಂದರೆ ಯು ಆರ್ ಆಲ್ವೇಸ್ ದೇರ್. ಯಾವಾಗಲೂ ನೀವು ಎಲ್ಲರಿಗೋಸ್ಕರನೂ ಇರ್ತೀರಾ, ಬಟ್ ನಿಮಗೋಸ್ಕರ ನೀವು ಇದ್ದೀರಾ ಅನ್ನೋಂಥ ಪ್ರಶ್ನೆನ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ನಿಮಗೆ ಕೇಳ್ತಾ ಇರೋದು. ಆರ್ ಯು ಟೇಕಿಂಗ್ ಕೇರ್ ಆಫ್ ಯುವರ್ ಸೆಲ್ಫ್? ನಿಮ್ಮನ್ನು ನೀವು ನೋಡ್ಕೊಳ್ತಾ ಇದ್ದೀರಾ? ಯಾವ ರೀತಿ ನೋಡ್ಕೊಳ್ತಾ ಇದ್ದೀರಾ? ಎಲ್ಲಿ ಇಗ್ನೋರ್ ಮಾಡ್ತಾ ಇದ್ದೀರಾ? ನಿಮ್ಮ ಹಾರ್ಟ್ ಏನು ಹೇಳ್ತಾ ಇದೆ ಕೇಳ್ತಾ ಇದ್ದೀರಾ? ನಿಮ್ಮ ಫಿಸಿಕಲ್ ಬಾಡಿ ಏನು ಹೇಳ್ತಾ ಇದೆ ಕೇಳ್ತಾ ಇದ್ದೀರಾ? ನಿಮ್ಮ ಎಮೋಷನ್ಸ್ ಯಾವ ರೀತಿ ಇದೆ? ಆರ್ ಯು ಟೇಕಿಂಗ್ ಕೇರ್ ಆಫ್ ಯುವರ್ ಸೆಲ್ಫ್? ಆ ಬ್ರೇಕ್ನ ತೊಗೊಳ್ತಾ ಇದ್ದೀರಾ ಅಥವಾ ಓವರ್ ಆಗಿ ಮಾಡ್ತಾ ಇದ್ದೀರಾ? ಸೊ ಅಗೇನ್ ಯು ಕೆನಾಟ್ ಸ್ಟ್ರೆಚ್ ಸೋ ಮಚ್. ಓಕೆ, ಎಷ್ಟರ ಮಟ್ಟಿಗೆ ನಿಮ್ಮನ್ನು ನೀವು ಸ್ಟ್ರೆಚ್ ಮಾಡ್ಬೋದು, ಎಷ್ಟರ ಮಟ್ಟಿಗೆ ಎಲ್ಲರಿಗೂ ನೀವು ಸಪೋರ್ಟಾಗಿ ನಿಂತ್ಕೊಳ್ಬೋದು, ಬಟ್ ಇಸ್ ದಟ್ ಹೆಲ್ಪಿಂಗ್ ಯು? ನಿಮಗೆ ಅದು ಉಪಯೋಗ ಆಗ್ತಿದೆಯಾ ಅಥವಾ ನಿಮ್ಮ ಎನರ್ಜಿ ಲಿಫ್ಟ್ ಆಗ್ತಾ ಇದೆಯಾ ಅಥವಾ ಡ್ರೈನ್ ಆಗ್ತಾ ಇದೆಯಾ? ಸೊ ಎಲ್ಲಿ ನಿಮ್ಮ ಎನರ್ಜಿ ಲೀಕ್ ಆಗ್ತಾ ಇದೆ? ಸೊ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ನಿಮ್ಮ ಗಮನನ ಅರ್ಜೆಂಟಾಗಿ ಈ ಪರ್ಟಿಕ್ಯುಲರ್ ವಿಚಾರದ ಬಗ್ಗೆ ತರ್ತಾ ಇರೋದು. ಟೇಕ್ ಅ ಬ್ರೇಕ್. ಗ್ರೂಪ್ ನಂಬರ್ 1, ನಿಮ್ಮ ಸೆಲ್ಫ್ ಕೇರ್ಗೋಸ್ಕರ ಟೈಮ್ ಕೊಡಿ, ನಿಮ್ಮ ಪ್ರಯಾರಿಟಿಗೋಸ್ಕರ ನೀವು ಟೈಮ್ ಕೊಡಿ, ನಿಮ್ಮ ಫಿಸಿಕಲ್ ಬಾಡಿನ ನೋಡ್ಕೊಳ್ಳೋದಕ್ಕೋಸ್ಕರ ಟೈಮ್ ಕೊಡಿ, ಮತ್ತು ಎಲ್ಲನೂ ಓವರ್ ಆಗಿ ಮಾಡೋದಕ್ಕೆ ಹೋಗಬೇಡಿ. ಡೋಂಟ್ ಓವರ್ ಡೂ ಎನಿಥಿಂಗ್. ಎಲ್ಲ ಬ್ಯಾಲೆನ್ಸ್ಡಾಗಿ ಇಟ್ಕೊಳ್ಳಿ, ಪ್ರಾಪರಾಗಿ ಪ್ಲ್ಯಾನ್ ಮಾಡಿ, ಪ್ರಾಪರಾಗಿ ಆರ್ಗನೈಸ್ ಮಾಡಿ, ಆ್ಯಂಡ್ ಬಿ ವೆರಿ ಡಿಸಿಪ್ಲಿನ್ಡ್. ನಿಮ್ಮನ್ನು ನೀವು ನೋಡ್ಕೊಳ್ಳೋ ಅಂಥ ಒಂದು ಸಿಚುವೇಶನ್ ಬಗ್ಗೆ ಬಿ ವೆರಿ ವೆರಿ ಡಿಸಿಪ್ಲಿನ್ಡ್. ಎಲ್ಲರಿಗೂ ಕೊಟ್ರಿ, ಎಲ್ಲರಿಗೂ ಮಾಡಿದ್ರಿ, ಸೊ ನಿಮಗೆ ನೀವು ಎಷ್ಟರ ಮಟ್ಟಿಗೆ ಕೊಟ್ಕೊಳ್ತಾ ಇದ್ದೀರಾ, ಆ ಕೊಟ್ಕೊಳ್ಳೋ ಲಿಸ್ಟಲ್ಲಿ ನೀವು ಇದ್ದೀರಾ ಫಸ್ಟ್ ಆಫ್ ಆಲು, ಅದ್ರ ಬಗ್ಗೆ ಗಮನ ಕೊಡಿ. ಬಿಕಾಸ್ ಯು ಆರ್ ಈಕ್ವಲಿ ಇಫ್ ನಾಟ್ ಮೋರ್ ಇಂಪಾರ್ಟೆಂಟ್. ಯಾಕೆಂದರೆ ಕೊಡೋರು ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು, ಇಸ್ಕೊಳ್ಳೋರಿಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ ನೀವು ಎಷ್ಟರ ಮಟ್ಟಿಗೆ ಕೊಡ್ಬೋದು ಅಂತ ಹೇಳಿ. ಯಾಕೆಂದರೆ ಅವ್ರಿಗೆ ದೇ ಡೋಂಟ್ ನೋ ನಿಮ್ಮ ರಿಸರ್ವಾಯರಲ್ಲಿ ಎಷ್ಟಿದೆ ಅಂತ ಹೇಳಿ. ಸೊ ನಿಮ್ಮನ್ನು ನೀವು ನೋಡ್ಕೊಳ್ಳೋದು ಈ ಸಮಯದಲ್ಲಿ ತುಂಬ ಇಂಪಾರ್ಟೆಂಟು. ವಿ ಹ್ಯಾವ್ 9 ಆಫ್ ವಾಂಡ್ಸ್. ಗ್ರೂಪ್ ನಂಬರ್ 1, ದಿಸ್ ಇಸ್ ಎನರ್ಜಿ ಡ್ರೈನ್ಡ್, ಮತ್ತು ಸ್ವಲ್ಪ ಓವರ್ವೆಲ್ಮ್ಡ್, ಸ್ವಲ್ಪ ಟೆನ್ಷನ್ ಜಾಸ್ತಿ, ಫಿಸಿಕಲ್ ಸ್ಟ್ರೆಸ್ಸು ಕೂಡ. ದಿಸ್ ಈಸ್ ಆಲ್ಸೋ ಅಬೌಟ್ ಯುವರ್ ಎನರ್ಜಿ ಕೈಂಡ್ ಆಫ್ ಬೀಯಿಂಗ್ ವೀಕ್. ಈ ಸಮಯದಲ್ಲಿ ಸ್ವಲ್ಪ ವೀಕ್ನೆಸ್ಸಸ್ ಇರ್ಬೋದು, ಫಿಸಿಕಲ್ ಪೇನ್ ಇರ್ಬೋದು, ಸ್ಟ್ರೆಸ್ ಲೆವೆಲ್ಲು. ದಿಸ್ ಟಾಕ್ಸ್ ಅಬೌಟ್ ನಮ್ಮ ಸ್ಟ್ರೆಸ್ ಲೆವೆಲ್ಲು ಸ್ವಲ್ಪ. ಯಾಕೆಂದರೆ ಇಷ್ಟೊಂದು 9 ಆಫ್ ವಾಂಡ್ಸ್, 9 ಡಿಫ್ರೆಂಟ್ ವಿಚಾರನ ನಾವು ಒನ್ ಟೈಮಲ್ಲಿ ಹ್ಯಾಂಡಲ್ ಮಾಡುವಂಥ ಎಫರ್ಟನ್ನು ನಾವು ಹಾಕ್ತಾ ಇರೋದು. ಇಸ್ ಇಟ್ ರಿಯಲಿ ನೆಸಸರಿ? ಆ 9 ವಿಚಾರನೂ ಈಕ್ವಲಿ ಇಂಪಾರ್ಟೆಂಟಾ? ಯಾವುದು ಫಸ್ಟ್ ಇಂಪಾರ್ಟೆಂಟು, ಯಾವುದು ಸೆಕೆಂಡ್ ಇಂಪಾರ್ಟೆಂಟು? ಸೊ ಫಸ್ಟ್, ಸೆಕೆಂಡ್, ಥರ್ಡ್ ಇಂಪಾರ್ಟೆನ್ಸಲ್ಲಿ ನೀವಿದ್ದೀರಾ ಫಸ್ಟ್ ಟಾಪ್ 3 ಇಂಪಾರ್ಟೆನ್ಸಲ್ಲಿ. ಸೊ ಅದನ್ನು ನೋಡಿಕೊಂಡಾಗ ಯಾವಾಗ ನಿಮ್ಮ ಕಪ್ ಫುಲ್ ಆಗಿರುತ್ತೆ ಆವಾಗ ಮಾತ್ರ ಆ ಕಪ್ಪಿಂದ ಬೇರೆಯವರಿಗೆ ಕೊಡೋಕ್ಕಾಗೋದು. ನಿಮ್ಮ ಕಪ್ ಡ್ರೈ ಆಗಿದ್ದಾಗ ಯು ಆರ್ ನಾಟ್ ಹೆಲ್ಪಿಂಗ್ ಎನಿಬಡಿ. ಈಗ ನಿಮಗೆ ಹುಷಾರಿಲ್ಲ ಮನೆಯಲ್ಲಿ ಅಂದರೆ ನೀವು ಬೇರೆಯವ್ರಿಗೋಸ್ಕರ ಮಾಡ್ತಿದ್ರೆ ನೀವು ಬೇರೆಯವ್ರಿಗೂ ಉಪಯೋಗ ಮಾಡ್ತಿಲ್ಲ, ನಿಮಗೂ ಯಾವುದೂ ಉಪಯೋಗ ಇಲ್ಲ. ಯಾಕೆಂದರೆ ಯು ಆರ್ ಓನ್ಲಿ ಟ್ರೈಯಿಂಗ್ ಹಾರ್ಡ್, ಬಟ್ ಇಟ್ಸ್ ನಾಟ್ ಹೆಲ್ಪಿಂಗ್. ಯಾರಿಗೂ ಅದರಿಂದ ಉಪಯೋಗ ಇಲ್ಲ. ಸೊ ಫಸ್ಟು ನಿಮ್ಮನ್ನು ನೀವು ನೋಡ್ಕೊಳ್ಳೋದು, ನಿಮ್ಮ ಕಪ್ನ ನೀವು ಫುಲ್ ಮಾಡ್ಕೊಳ್ಳೋದು, ನಿಮ್ಮ ಸ್ಟ್ರೆಸ್ ಲೆವೆಲ್ ಯಾವ ರೀತಿ ಇದೆ ಅಂತ ಹೇಳಿ ಮ್ಯಾನೇಜ್ ಮಾಡೋದು, ನಿಮ್ಮ ಪ್ರಯಾರಿಟೀಸ್ ಏನು ಅಂತ ಹೇಳಿ, ನಿಮ್ಮ ಲಿಮಿಟ್ಸ್ ಏನು ಅಂತ ಹೇಳಿ ನೀವು ಟೆಸ್ಟ್ ಮಾಡೋದು. ಸೊ ರಿಯಲಿಸ್ಟಿಕ್ ಆಗಿ ನಿಮ್ಮನ್ನು ನೀವು ಕೇಳ್ಕೊಳ್ಳೋದು, ಎಷ್ಟರ ಮಟ್ಟಿಗೆ ನನ್ನ ಕೈಲಿ ಸಾಧ್ಯ ನಾನು ಕೊಡೋದಕ್ಕೆ ಎಲ್ಲರಿಗೋಸ್ಕರ ಅಥವಾ ಎಲ್ಲ ಸಿಚುವೇಶನ್ಗೋಸ್ಕರ. ಸೊ ಈ ಕೊಡೋ ಅಂಥ ಒಂದು ಪ್ರಾಸೆಸ್ಸಲ್ಲಿ ನನ್ನನ್ನು
ನನ್ನನ್ನು ನಾನು ಮರ್ತು ಹೋಗ್ಬಿಟ್ಟಿದ್ದೀನ. ಸೊ ಬಿ ವೆರಿ ವೆರಿ ಅವೇರ್ ಎಷ್ಟರ ಮಟ್ಟಿಗೆ ನೀವು ಯು ವಾಂಟ್ ಬಿ ಅವೈಲಬಲ್ ಎಲ್ಲರಿಗೂ ಅಂತ ಹೇಳಿ. ಆ್ಯಂಡ್ ಆಲ್ಸೋ ಈ ಕಾರ್ಡಲ್ಲಿ ಎಲ್ಲ ಕಾರ್ಡಲ್ಲಿ ಸಚ್ ಅ ಬ್ಯೂಟಿಫುಲ್ ಇಮೇಜ್ ಎರಡು ಕಾರ್ಡಲ್ಲೂ ಕೂಡ. ಈ ಕಾರ್ಡಲ್ಲಿ ಈ ಕ್ವೀನ್ ಆಫ್ ಪೆಂಟಕಲ್ಸ್ಗೆ ಅವಳ ವ್ಯಾಲ್ಯೂ ಏನು ಅಂತ ಕ್ವೀನ್ ಆಫ್ ಪೆಂಟಕಲ್ಸ್ಗೆ ಗೊತ್ತು, ಅವರ ಬೌಂಡ್ರೀಸ್ ಏನು ಅಂತ ಗೊತ್ತು, ಎಷ್ಟರ ಮಟ್ಟಿಗೆ ಬೇರೆಯವ್ರಿಗೆ ಅವೈಲಬಲ್ ಇದ್ದಾರೆ ಅಂತ ಗೊತ್ತು, ಯಾರೂ ಅವ್ರನ್ನ ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ, ಮಿಸ್ಲೀಡ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅವ್ರ ವ್ಯಾಲ್ಯೂ ಏನು ಅಂತ ಅವ್ರಿಗೆ ಗೊತ್ತು. ಮತ್ತು ಶಿ ನೋಸ್ ವೆರಿ ವೆಲ್ ರೆಸ್ಟ್ ಯಾವಾಗ ತೊಗೊಳ್ಬೇಕು, ಯಾವಾಗ ನಾನು ಫುಲ್ ಫೋರ್ಸಲ್ಲಿ ನಾನು ಮುಂದೆ ಹೋಗಬೇಕು. ಶಿ ಬ್ಯಾಲೆನ್ಸಸ್ ಹರ್ ಎನರ್ಜಿ ವೆನ್ ಇಟ್ ಕಮ್ಸ್ ಟು ರೆಸ್ಟ್ ಆ್ಯಂಡ್ ಆ್ಯಕ್ಷನ್. ಸೊ ಪ್ರಾಪರಾಗಿ ಬ್ಯಾಲೆನ್ಸ್ಡ್ ವೇನಲ್ಲಿ ನೀವು ಆ್ಯಕ್ಷನ್ಸ್ನ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟು. ಇಲ್ಲ ಕಂಪ್ಲೀಟ್ 100% ಅಲ್ಲ 200% ಆ್ಯಕ್ಷನ್ ಕೊಟ್ಬಿಟ್ಟು ಆಮೇಲೆ ಏಕ್ದಮ್ ಟಯರ್ಡ್ ಆಗಿ ದೆನ್ ದೆರ್ ಇಸ್ ನೋ ಆ್ಯಕ್ಷನ್ ಅಟ್ ಆಲ್, ಕಂಪ್ಲೀಟ್ಲಿ ಟಯರ್ಡ್ ಆ್ಯಂಡ್ ಡ್ರೈನ್ಡ್ ಆ್ಯಂಡ್ ಅನ್ಇಂಟ್ರೆಸ್ಟೆಡ್. ಸೊ ದೇರ್ ಹ್ಯಾಸ್ ಟು ಬಿ ಅ ವೆರಿ ಗುಡ್ ಬ್ಯಾಲೆನ್ಸ್ ನಿಮ್ಮ ಎನರ್ಜಿ ಲೆವೆಲಲ್ಲಿ ಮತ್ತು ನೀವು ಹ್ಯಾಂಡಲ್ ಮಾಡ್ತಾ ಇರೋ ವಿಚಾರದಲ್ಲಿ. ಅಗೇನ್ ದಿಸ್ ಕಾರ್ಡ್ ಇಸ್ ಟಾಕಿಂಗ್ ಅಬೌಟ್ ಬ್ಯಾಲೆನ್ಸ್, ಲೈಕ್ ಯು ಆರ್ ಜಗಲಿಂಗ್. ಈ ಜಗ್ಲರ್ಸ್ ಇರ್ತಾರೆ ಗೊತ್ತಾ, 3 ಬಾಲ್ನ ಒಟ್ಟಿಗೆ ಜಗಲ್ ಮಾಡ್ತಾ ಇರ್ತಾರೆ, ಎಲ್ಲ ಒಟ್ಟಿಗೆ ಕ್ಯಾಚ್ ಹಿಡಿಯೋದು ಅಥವಾ ಸೊ ಯು ನೋ ಹೂ ದ ಜಗಲರ್ಸ್ ಆರ್. ಒಂದು ಬಾಲ್ನ ನೀವು ಬಿಸಾಕಿದಾಗ ಈಸಿಯಾಗಿ ಇಟ್ಕೊಳ್ಬೋದು, ಅದು ಕೆಳಗಡೆ ಬಂದ ತಕ್ಷಣ. 2 ಬಾಲ್ನ ಹಾಕಿದಾಗ ಪ್ರಯತ್ನ ಪಡ್ಬೋದು ಇಟ್ಕೊಳ್ಳೋದಕ್ಕೆ. ನಾವು ಜಗ್ಲರ್ಸ್ ಅಲ್ಲ ಅಂತಂದರೆ 2 ಬಾಲ್ನ ಇಟ್ಕೊಳ್ಳೋದು ಕಷ್ಟನೇ ನಮಗೆ. ಈಗ 3 ಬಾಲ್ ಇಟ್ಕೊಳ್ಳಿ ಕೈಯಲ್ಲಿ, 3ನ ಕೈಯಲ್ಲಿ ಒಂದಿದೆ, ಎಡಗಡೆ ಕೈಯಲ್ಲಿ ಒಂದಿದೆ, ಬಲಗಡೆ ಕೈಯಲ್ಲಿ ಒಂದಿದೆ, ಗಾಳಿಯಲ್ಲಿ ಒಂದಿದೆ. ಸೊ ಇದನ್ನು ಹಿಡಿತೀರಾ, ಅದನ್ನು ಹಿಡಿತೀರಾ, ಇನ್ನೊಂದು ಹಿಡಿತೀರಾ, ಅದ್ರ ಜೊತೆಗೆ 4 ಬಾಲ್ಸ್ ಇಟ್ಕೊಳ್ಳಿ ಕೈಯಲ್ಲಿ. ಯಾವುದ್ಯಾವುದನ್ನ ಅಂತ ಇಟ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಯಾವುದು ಇಂಪಾರ್ಟೆಂಟ್ ಅದರಲ್ಲಿ ಅದನ್ನು ತಿಳ್ಕೊಂಡು ಅದ್ರ ಬಗ್ಗೆ ಫಸ್ಟು ಫೋಕಸ್ ಮಾಡೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಒನ್ ಸಿಚುವೇಶನ್ ಅಟ್ ಅ ಟೈಮ್, ಒನ್ ಸ್ಟೆಪ್ ಅಟ್ ಅ ಟೈಮ್. ಆ್ಯಂಡ್ ನಿಮ್ಮನ್ನು ನೀವು ನೋಡ್ಕೊಳ್ಳೋದು ಈ ಪ್ರಾಸೆಸ್ಸಲ್ಲಿ ಸೆಲ್ಫ್ ಲವ್, ಸೆಲ್ಫ್ ಕೇರ್, ಮತ್ತು ನಿಮ್ಮ ಬಾಡಿ ಜೊತೆ ನೀವು ಟ್ಯೂನ್ ಆಗೋದು, ನಿಮ್ಮ ಮೈಂಡ್ ಜೊತೆ, ನಿಮ್ಮ ಹಾರ್ಟ್ ಜೊತೆ ನೀವು ಟ್ಯೂನ್ ಆಗೋದು, ನಿಮ್ಮ ಬೇಕು ಬೇಡಗಳ ಬಗ್ಗೆನೂ ನೀವು ಗಮನ ಕೊಡೋದು ಇಟ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಸೊ ಅದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಗಮನಕ್ಕೆ ಅರ್ಜೆಂಟಾಗಿ ತರ್ತಾ ಇರೋವಂಥದ್ದು. ಬಿಕಾಸ್ ಯು ಆರ್ ಕೈಂಡ್ ಆಫ್ ಟಯರ್ಡ್ ಆ್ಯಂಡ್ ಡ್ರೈನ್ಡ್. ಈ ಕಾರ್ಡಲ್ಲಿ ಮೇಕ್ ಶ್ಯೂರ್ ಯು ಆರ್ ಸೆಟ್ಟಿಂಗ್ ಬೌಂಡ್ರೀಸ್. ಇನ್ ಕೇಸ್ ಹೊರಗಡೆಯಿಂದ ಡಿಮಾಂಡ್ಸ್ ಜಾಸ್ತಿ ಇದ್ದರೆ ಬಿ ವೆರಿ ರಿಯಲಿಸ್ಟಿಕ್ ಆಗಿ ಹೇಳಿ ಎಷ್ಟು ಸಾಧ್ಯ ನಿಮ್ಮ ಕೈಲಿ ಅಂತ. ಸಾಧ್ಯ ಆಗೋದಕ್ಕಿಂತ ಜಾಸ್ತಿ ಕಮಿಟ್ ಆಗಬೇಡಿ. ಡೋಂಟ್ ಓವರ್ ಕಮಿಟ್, ಡೋಂಟ್ ಓವರ್ ಡೂ, ಡೋಂಟ್ ಓವರ್ ಗಿವ್. ಗ್ರೂಪ್ ನಂಬರ್ 1. ಸೊ ಅದು ನಿಮ್ಮ ಇಂಪಾರ್ಟೆಂಟ್ urgent messages. Have a proper balance, prioritize and take care. ಆಲ್ ರೈಟ್. ಸೊ ಇದೆಲ್ಲ ನಿಮ್ಮ ಇವತ್ತಿನ ಮೆಸೇಜಸ್ಸು ನಿಮಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಹೋಪ್ಫುಲಿ ಈ ಇನ್ಫಾರ್ಮೇಷನನ್ನು ಯೂಸ್ ಮಾಡಿ ನಿಮ್ಮನ್ನು ನೀವು ನೋಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಟೇಕ್ ಕೇರ್. ಗ್ರೂಪ್ ನಂಬರ್ 1. ನೀವು ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ವೆಯ್ಟ್ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಆ್ಯಂಡ್ ಪ್ಲೀಸ್ ಟೇಕ್ ಕೇರ್. Find your balance. Group number 1. So love you all. Bye. ಗ್ರೂಪ್ ನಂಬರ್ 2. ನೀವು ಈ ಬ್ರೇಸ್ಲೆಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಮೆಸೇಜಸ್ಸು, ಇಂಪಾರ್ಟೆಂಟ್ ಆ್ಯಂಡ್ ಅರ್ಜೆಂಟ್ ಮೆಸೇಜಸ್ಸು ನಿಮ್ಮ ಗಮನಕ್ಕೆ ಬರಬೇಕಾಗಿರುವಂಥದ್ದು. ಮಲ್ಟಿಪಲ್ ಮೆಸೇಜಸ್ ಬರ್ತಾಯಿದೆ ಗ್ರೂಪ್ ನಂಬರ್ 2 ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದ ತಕ್ಷಣ. ಸೊ ಐ ಆಮ್ ಟ್ರೈಂಗ್ ಟು ರಿಮೆಂಬರ್ ಆ್ಯಂಡ್ ರೀಕಾಲ್ ಏನೆಲ್ಲ ಮೆಸೇಜಸ್ ಬರ್ತಿದೆ ಅಂತೇಳಿ, ಬಿಕಾಸ್ ಇಟ್ ಈಸ್ ಕೈಂಡ್ ಆಫ್ ಓವರ್ ಫ್ಲೋಯಿಂಗ್ ನಿಮಗೆ ಬರ್ತಾ ಇರುವಂಥ ಮೆಸೇಜಸ್ಸು. ಓಕೆ, ಮೊದಲನೇದು ಗ್ರೂಪ್ ನಂಬರ್ 1. ನೀವು ಯಾವುದಾದ್ರೂ ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸು ರೆಗ್ಯುಲರ್ ಆಗಿ ಮಾಡ್ತೀನಿ ಅಂತ ಅಂದ್ಕೊಂಡು ಅದನ್ನು ಡಿಸ್ಕಂಟಿನ್ಯೂ ಮಾಡಿದರೆ, ಅಥವಾ ಯಾವುದಾದ್ರೂ ಪ್ರಾಕ್ಟೀಸಸ್ ನೀವು ಇಗ್ನೋರ್ ಮಾಡ್ತಿದ್ರೆ, ಲೆಟ್ಸೆ ನೀವು ದಿನ ಪ್ರೊಟೆಕ್ಷನ್ ಹಾಕೊಳ್ದಿರಾ ಆಚೆ ಹೋಗಲ್ಲ ಅಂತ ಅಂದ್ಕೊಂಡಿರ್ತೀರಾ, ಅಥವಾ ದಿನ ದೀಪ ಹಚ್ತೀನಿ ಇಷ್ಟೊತ್ತಿಗೆ ಅಂತ ಅಂದ್ಕೊಂಡಿರ್ತೀರಾ, ಅಥವಾ ಹಚ್ಚಬೇಕು ಅಂತ ಅಂದ್ಕೊಳ್ತಿದ್ದೀರಾ. ಸೊ ದೆರ್ ಇಸ್ ಸಮ್ ಪ್ರಾಕ್ಟೀಸ್, ಇಲ್ಲ ನೀವು ಕಂಟಿನ್ಯೂ ಮಾಡ್ತಿಲ್ಲ ಅಥವಾ ನೀವು ಅದನ್ನು ಶುರು ಮಾಡಿಲ್ಲ, ಅಥವಾ ಕೆಲವೊಂದು ನಿಮಗೆ ಮಾಡಬೇಕು ಅಂತ ಗೊತ್ತು. ಕೆಲವೊಂದು ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸು ನಿಮ್ಮ ಫಿಸಿಕಲ್ ವೆಲ್ಬೀಯಿಂಗಿಗೆ, ಎಮೋಷ್ನಲ್, ಮೆಂಟಲ್, ಸ್ಪಿರಿಚುವಲ್ ವೆಲ್ಬೀಯಿಂಗಿಗೆ, ಬಟ್ ಯಾವುದಾದ್ರೂ ನೀವು ಮಾಡ್ತಿಲ್ಲ, ಇಗ್ನೋರ್ ಮಾಡಿದ್ದೀರಾ, ಸ್ಟಾಪ್ ಮಾಡಿದ್ದೀರಾ, ಅಥವಾ ಬ್ರೇಕ್ ತೊಗೊಂಡಿದ್ದೀರಾ, ಈ ರೀತಿ ಎಲ್ಲ ಇದ್ದರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಈ ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸು ಆ್ಯಸ್ ಸಿಂಪಲ್ ಆ್ಯಸ್ ದಿನ ಇಷ್ಟೊತ್ತಿಗೆ ನಾನು ದೀಪ ಹಚ್ತೀನಿ, ಅಥವಾ ದಿನ 5 ನಿಮಿಷ ಕೂತ್ಕೊಳ್ತೀನಿ ನನ್ನನ್ನು ನಾನು ನನ್ನ ಎನರ್ಜಿನ ನಾನು ತಿಳ್ಕೊಳ್ಳೋದಕ್ಕೆ,
ಅಥವಾ ಮೆಡಿಟೇಷನಲ್ಲಿ ಒಂದು 3 ನಿಮಿಷ ಬರೀ ನಾನು ಉಸಿರಾಟದ ಬಗ್ಗೆ ಗಮನ ಕೊಡ್ತೀನಿ, ಅಥವಾ 5 ನಿಮಿಷ ನಾನು ಯೋಗ ಮಾಡ್ತೀನಿ. ವಾಟ್ ಎವರ್ ನಿಮ್ಮ ಪ್ರಾಕ್ಟೀಸಸ್ಸು ಅದನ್ನು ನೀವು ಮಾಡ್ತಾ ಇದ್ದೀರಾ, ಕಂಟಿನ್ಯೂ ಮಾಡ್ತಾ ಇದ್ದೀರಾ, ಸ್ಟಾಪ್ ಮಾಡಿದ್ದೀರಾ, ಅಥವಾ ಆನ್ ಆ್ಯಂಡ್ ಆಫ್ ಆಗ್ತಾ ಇದೆಯಾ? ಸೊ ಯಾಕೆ ಆ ಏರಿಯಾನಲ್ಲಿ ಡಿಸಿಪ್ಲಿನ್ಡ್ ಇಲ್ಲ? ಬಿಕಾಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಮೈಂಡ್, ಬಾಡಿ, ಸೋಲ್ ಅಲೈನ್ಮೆಂಟು, ಯಾಕೆಂದರೆ ಇಟ್ ಫೀಲ್ಸ್ ಲೈಕ್ ಸ್ವಲ್ಪ ಮಿಸ್ಅಲೈನ್ಮೆಂಟ್ ಆಗಿರೋ ಥರ, ಪ್ರಾಕ್ಟೀಸಸ್ಗಳು ಮಿಸ್ ಆಗ್ತಾ ಇರೋ ಥರ, ಆ್ಯಂಡ್ ದೆನ್ ದೇರ್ ಆರ್ ಲಾಟ್ ಆಫ್ ಬ್ರೇಕ್ಸ್. ಸೊ ಮೊದಲನೇದಾಗಿ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ಹೇಳ್ತಾ ಇರೋದು, ಯಾವುದಾದ್ರೂ ಒಂದಕ್ಕೆ ಕಮಿಟ್ ಆಗಿದ್ರೆ, ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸೇ ಅಂತಲ್ಲ, ನಿಮ್ಮ ಫಿಸಿಕಲ್ ಪ್ರಾಕ್ಟೀಸಸ್ಸು ಇರ್ಬೋದು, ಆಗಲೇ ಎಕ್ಸಾಂಪಲ್ ಕೊಟ್ಟಿರೋ ಥರ ಯೋಗ ಇರ್ಬೋದು, ಎಕ್ಸಸೈಸ್ ಮಾಡ್ತೀನಿ ಅಂತಿರ್ಬೋದು. ಎಲ್ಲಿ ನಿಮಗೆ ನೀವು ಡಿಸಿಪ್ಲಿನ್ಡ್ ಆಗಿ ಏನನ್ನು ನೀವು ಫಾಲೋ ಮಾಡ್ತಾ ಇಲ್ಲ, ಇಟ್ ಈಸ್ ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್ ನಿಮಗೆ ಈ ಸಮಯದಲ್ಲಿ ಅದನ್ನೆಲ್ಲ ಫಾಲೋ ಮಾಡೋದು. ನಿಮ್ಮ ಅಲೈನ್ಮೆಂಟ್ನ, ನಿಮ್ಮ ಎನರ್ಜಿ, ಓವರಾಲ್ ಎನರ್ಜಿ ಫ್ಲೋನ ಇಂಪ್ರೂವ್ ಮಾಡುತ್ತೆ. ಆ್ಯಸ್ ಆಫ್ ನೌ ದೆರ್ ಇಸ್ ಲೈಕ್ ಎನರ್ಜಿ ಬಂದು ಎಲ್ಲ ಡೈರೆಕ್ಷನಲ್ಲೂ ಫ್ಲೋ ಆಗ್ತಾ ಇರೋ ಥರ ಇದೆ, ಯಾವುದೇ ಒಂದು ಡೈರೆಕ್ಷನಲ್ಲಿಲ್ಲ. ಸೊ ಆ ಅಲೈನ್ಮೆಂಟನ್ನು ಸರಿ ಮಾಡೋದಕ್ಕೆ ಈ ಪ್ರಾಕ್ಟೀಸಸ್ ಬಂದು ತುಂಬ ಹೆಲ್ಪ್ ಮಾಡುತ್ತೆ. ತುಂಬ ಓವರ್ ಥಿಂಕ್ ಮಾಡ್ತಿರ್ಬೋದು, ನೆಗೆಟಿವ್ ಥಾಟ್ಸ್ ತುಂಬ ಬರ್ತಿರ್ಬೋದು, ಏನೇ ಆಲೋಚನೆ ಮಾಡ್ತಿದ್ರು ಅದ್ರ ಬಗ್ಗೆ ನೆಗೆಟಿವ್ ಆಗೇ ಸ್ವಲ್ಪ ಜಾಸ್ತಿ ಅನ್ನಿಸ್ತಿರ್ಬೋದು ನಿಮಗೆ. ಸೊ ಈ ಪ್ರಾಕ್ಟೀಸಸ್ ಎಲ್ಲ ಆ್ಯಕ್ಚುಲಿ ನಿಮ್ಮ ಈ ಥಾಟ್ಸ್ನ, ಈ ಓವರ್ ಥಿಂಕಿಂಗಿನ ಮತ್ತು ಈ ನೆಗೆಟಿವ್ ಥಾಟ್ಸನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡೋದಕ್ಕೆ, ಅಥವಾ ಅದನ್ನು ಬ್ಯಾಲೆನ್ಸಿಗೆ ತರೋದಕ್ಕೆ, ಅಥವಾ ಅದ್ರ ಮೇಲೆ ಹಿಡಿತನ ತರೋದಕ್ಕೆ ನಿಮಗೆ ತುಂಬ ಉಪಯೋಗ ಮಾಡುತ್ತೆ. ಸೊ ಪ್ಲೀಸ್ ಸ್ಟಾರ್ಟ್. ನಿಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಯಾವುದಾದ್ರೂ ನೀವು ಮಾಡ್ತಿದ್ರಿ, ಅಥವಾ ಶುರು ಮಾಡಬೇಕಂತ ಅಂದ್ಕೊಳ್ತಿದ್ರಿ, ಅಥವಾ ಆನ್ ಆ್ಯಂಡ್ ಆಫ್ ಆಗ್ತಿದೆ, ಫಿಸಿಕಲ್ ಪ್ರಾಕ್ಟೀಸ್ ಅಥವಾ ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸು, ಅದನ್ನೆಲ್ಲ ರೆಸ್ಯೂಮ್ ಮಾಡೋದು ಈ ಸಮಯದಲ್ಲಿ. ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್. ಗ್ರೂಪ್ ನಂಬರ್ 2, ಇಟ್ ಈಸ್ ಅಂಡರ್ಲೈನ್ಡ್. ಎಷ್ಟು ಇಂಪಾರ್ಟೆಂಟ್ ಅಂದರೆ ಅಂಡರ್ಲೈನ್ ಮಾಡ್ತಾ ಇದ್ದಾರೆ. ಅಂಡರ್ಲೈನ್ ಮಾಡಿ ಆ್ಯಂಡ್ ದೆನ್ ಲೈಕ್ ನಿಯಾನ್ ಲೈಟಲ್ಲಿ ಅದು ಬ್ಲಿಂಕ್ ಆಗ್ತಾ ಇರೋ ಥರ ಇದೆ ಆ ಮೆಸೇಜು, ಪ್ಲೀಸ್ ಸ್ಟಾರ್ಟ್ ಅಂತ ಹೇಳಿ. ಸೊ ದಿಸ್ ಈಸ್ ಗೋಯಿಂಗ್ ಟು ಸಪೋರ್ಟ್ ನಿಮ್ಮ ಎನರ್ಜಿನ, ನಿಮ್ಮ ಪ್ರೊಟೆಕ್ಷನ್ಗಿರ್ಬೋದು, ವಾಟ್ ಎವರ್ಸ್ ಪ್ರಾಕ್ಟೀಸಸ್ಸು, ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ನಿಮಗೆ ಈ ಸಮಯದಲ್ಲಿ. ಈ ಇಂಬ್ಯಾಲೆನ್ಸಸ್ನೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ. ಸೊ ದ್ಯಾಟ್ ಈಸ್ ದ ಮೇನ್ ಮೆಸೇಜ್ ನಿಮ್ಮ ಗ್ರೂಪಿಗೆ ಬರ್ತಾ ಇರೋವಂಥದ್ದು. ಮೊದಲನೇದಾಗಿ ಐ ಫೀಲ್ ಲೈಕ್ ದೆರ್ ಇಸ್ ದಿಸ್ ಎನರ್ಜಿ ಫ್ಲೋ ಬ್ಲಾಕ್ ಆಗಿರೋ ಥರ, ಅಥವಾ ಎಷ್ಟು ಹರಿದು ಬರಬೇಕು ನಿಮಗೆ ಅಷ್ಟು ಬರ್ತಿಲ್ಲ, ಸ್ವಲ್ಪ ಬ್ರೇಕ್ ಆಗಿ, ಅಥವಾ ಎಲ್ಲೆಲ್ಲಿ ಸ್ವಲ್ಪ ಜಾಗ ಇದೆ ಅದ್ರ ಮುಖಾಂತರ ಬರ್ತಾ ಇರೋದು. ಬಟ್ ಕಂಪ್ಲೀಟ್ಲಿ ಫ್ರೀ ಆಗಿ ಈ ಸ್ಪಿರಿಚುವಲ್ ಎನರ್ಜಿ, ಕಾಸ್ಮಿಕ್ ಎನರ್ಜಿ ನಿಮ್ಮ ಲೈಫಲ್ಲಿ ಫ್ಲೋ ಆಗೋದಕ್ಕೆ ಈ ಪ್ರಾಕ್ಟೀಸಸ್ ಎಲ್ಲ ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ. ಸೊ ದ್ಯಾಟ್ ಈಸ್ ದ ಸ್ಟಾರ್ಟಿಂಗ್ ಮೆಸೇಜ್ ನಿಮ್ಮ ಗ್ರೂಪಿಗೆ ಬರ್ತಾ ಇರೋವಂಥದ್ದು. ಕೆಲವ್ರಿಗೆ ಮೆಡಿಟೇಷನ್ಗೆ ಕೂತ್ಕೊಳ್ಳೋಕ್ಕೆ ಕಷ್ಟ ಇರ್ಬೋದು. ಈ ಸಮಯದಲ್ಲಿ ಮೆಡಿಟೇಷನ್ ಕೂತ್ಕೊಂಡ್ರೆ ನಿದ್ದೆ ಬರೋ ಥರ ಅನ್ನಿಸ್ಬೋದು, ಅಥವಾ ಓವರ್ ಥಿಂಕಿಂಗು ರೆಗ್ಯುಲರ್ ಆಗಿದ್ದಕ್ಕಿಂತ ಇನ್ನೂ ಜಾಸ್ತಿ ಓವರ್ ಥಿಂಕಿಂಗ್ ಅಥವಾ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಇರ್ಬೋದು. ಸೊ ಯಾವಾಗ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ, ನಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸನ್ನು ಇನ್ನೂ ಜಾಸ್ತಿ ಆಗಬೇಕು ಹೊರತು ಕಡಿಮೆ ಮಾಡೋದಲ್ಲ. ಯಾಕೆಂದರೆ ನಾವು ಈ ನೆಗೆಟಿವ್ ಎನರ್ಜೀಸ್ನ ಅಥವಾ ಹೊರಗಡೆ ಇನ್ಫ್ಲೂಯೆನ್ಸಸ್ನ ನಾವು ಓವರ್ಕಮ್ ಮಾಡಬೇಕಂದ್ರೆ ನಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸು ಇನ್ನೂ ಸ್ಟ್ರಾಂಗಾಗಿ ಆಗಬೇಕು. ನನಗಿಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ ನಾನು ಮಾಡ್ತೀನಿ, ನನಗೆ ಮೂಡ್ ಇಲ್ಲ ಅಂದ್ರೂ ಪರವಾಗಿಲ್ಲ ನಾನು ಮಾಡ್ತೀನಿ, ನನಗೆ ನಿದ್ದೆ ಬರ್ತಿದ್ರು ಪರವಾಗಿಲ್ಲ ಮೆಡಿಟೇಷನ್ ಕೂತ್ಕೊಂಡಾಗ ನಾನು ಈ ಸಮಯದಲ್ಲಿ ನಾನು ಕೂತ್ಕೊಳ್ತೀನಿ ಮೆಡಿಟೇಷನ್ಗೆ ಅಂತ ನಾನು ಪ್ರಾಮಿಸ್ ಮಾಡಿದರೆ ನಾನು ಕೂತ್ಕೊಳ್ತೀನಿ. 5 ನಿಮಿಷ ಆದರೂ ಪರವಾಗಿಲ್ಲ, ಬಟ್ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ನನ್ನ ಪ್ರಾಕ್ಟೀಸಸ್ನ ಅಂತ ಹೇಳಿ ನೀವು ಡಿಸಿಪ್ಲಿನ್ಡಾಗಿ ಕೂತ್ಕೊಳ್ಳೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಹೊರಗಡೆಯಿಂದ ಇನ್ಫ್ಲೂಯೆನ್ಸಸ್, ಎಸ್ಪೆಷಲಿ ನೆಗೆಟಿವ್ ಎನರ್ಜೀಸ್ ಇರ್ಬೋದು, ನೆಗೆಟಿವ್ ವಾಟ್ ಎವರ್ ನಮಗೆ ಕಾಣದೇ ಇರೋವಂಥ ಎನರ್ಜೀಸು, ಎಸ್ಪೆಷಲಿ ನಾವು ಏನೇನಾದರೂ ಸಾಧನೆ ಮಾಡಬೇಕಂತ ಅಂದ್ಕೊಂಡಿದ್ರೆ, ಏನೇನಾದರೂ ಕ್ರಿಯೇಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ, ಏನೇನಾದರೂ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಸಿಕ್ಕಾಪಟ್ಟೆ ಟೆಸ್ಟ್ಗಳು ಬರುತ್ತೆ. ಅಂದರೆ ಎಷ್ಟೊಂದು ಹೊರಗಡೆಯಿಂದ ಎನರ್ಜೀಸ್ ಎಲ್ಲ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಏಕೆಂದರೆ ಒಳ್ಳೆ ದಾರಿನಲ್ಲಿ ಅಥವಾ ನಮ್ಮದೇ ಆದಂಥದ್ದನ್ನು ನಾವೇನಾದರೂ ಮಾಡ್ತೀವಿ, ಸ್ಪೆಷಲಿ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಅಂತ ನಾವು ಮಾಡಿದಾಗ ದೆರ್ ವಿಲ್ ಬಿ ಲಾಡ್ ಆಫ್ ಅಬ್ಸ್ಟಕಲ್ಸ್. ಯಾಕೆಂದರೆ ಈ ದಾರಿನಲ್ಲಿ ನಮ್ಮ ವಿಲ್ ಪವರ್ನ ಟೆಸ್ಟ್ ಮಾಡ್ತಾರೆ, ಈ ದಾರಿನಲ್ಲಿ ನಮ್ಮ ಡಿಸಿಪ್ಲಿನನ್ನು, ನಮ್ಮ ಆ ದೃಢತೆನ ಟೆಸ್ಟ್ ಮಾಡೋದು ಯೂನಿವರ್ಸ್ ಇರ್ಬೋದು, ಹೈಯರ್ ಪವರ್ಸ್ ಇರ್ಬೋದು. ಸೊ ಆಬ್ವಿಯಸ್ಲಿ ನೆಗೆಟಿವ್ ಎನರ್ಜೀಸು, ಹೊರಗಡೆ ಇನ್ಫ್ಲುಯೆನ್ಸಸ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಈ ಸಮಯದಲ್ಲಿ ನಾವು ಬಿಟ್ಬಿಡೋದಲ್ಲ, ಈ ಥರ ಇನ್ಫ್ಲುಯೆನ್ಸ್ ಆದಾಗ ಇನ್ನೂ ಸ್ಟ್ರಾಂಗ್ ಮಾಡಬೇಕು, ಇನ್ನೂ ಜಾಸ್ತಿ ಮಾಡೋದಕ್ಕೆ ಶುರು ಮಾಡಬೇಕು. ಸೊ ಆವಾಗ ಈ ಎನರ್ಜೀಸ್ ಎಲ್ಲ ಅದರ ಪವರ್ನ ಕಳ್ಕೊಳ್ಳೋ
ಇರುತ್ತೆ ಇನ್ ಅದರ್ ವೇ, ಲೈಕ್ ನಾವು ಆ ಟೆಸ್ಟ್ನ ಪಾಸ್ ಮಾಡಿದ್ವಿ ಅನ್ನೋ ಥರ. ವಿ ಹ್ಯಾವ್ ದ ವಾಯ್ಸ್ ಒನ್, ಲೈಕ್ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ, ಆ್ಯಂಡ್ ವಿ ಹ್ಯಾವ್ ದ ಕ್ರೋ ಔಲ್. ಸೊ ದಿಸ್ ಇಸ್ ಗಾಡೆಸ್ ಎನರ್ಜಿ. ಔಲ್ ಮತ್ತು ಕ್ರೋ ಬಂದು ನಮ್ಮ ಆ್ಯನ್ಸಿಸ್ಟರ್ಸ್ ಎನರ್ಜಿ. ಸೊ ಈ ಸಮಯದಲ್ಲಿ ಯು ಹ್ಯಾವ್ ಅ ಲಾಟ್ ಆಫ್ ಸ್ಪಿರಿಚುವಲ್ ಸಪೋರ್ಟ್, ಸ್ಪಿರಿಚುವಲ್ ಪ್ರೊಟೆಕ್ಷನ್, ಲಾಟ್ ಆಫ್ ಸ್ಪಿರಿಚುವಲ್ ಕಾರ್ಡ್ಸ್ ನಿಮಗೆ ಬರ್ತಾ ಇರೋದು. ಲುಕ್ ಎಟ್ ಆಲ್ ದಟ್ ಓಲ್ಡ್ ಸೋಲ್ಸ್ ಎನರ್ಜಿ. ಲೈಕ್ ದೆರ್ ಇಸ್ ಅ ಲಾಟ್ ಆಫ್ ಸಪೋರ್ಟ್ ಈ ಸಮಯದಲ್ಲಿ. ಗ್ರೂಪ್ ನಂಬರ್ 2, ಏನು ಮಾಡ್ತಿದ್ದೀರಾ ಅಥವಾ ಏನು ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಯಾವ ಸಾಧನೆ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಏನನ್ನಾದರೂ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಅಥವಾ ಹೊಸದಾಗಿ ಏನಾದರೂ ಶುರು ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಅಥವಾ ಹೊಸದಾಗಿ ಏನಾದರೂ ಶುರು ಮಾಡಿ ಅದರಿಂದ ಮುಂದೆ ಹೋಗೋದಕ್ಕೆ ನಿಮಗೆ ಡಿಫಿಕಲ್ಟಿ ಆಗ್ತಾ ಇದೆಯಾ, ಅಥವಾ ಸಪೋರ್ಟ್ ಸಿಗೋದಕ್ಕೆ ಡಿಫಿಕಲ್ಟಿ ಆಗ್ತಾ ಇದೆಯಾ ನಿಮಗೆ ಜೀವನದಲ್ಲಿ, ಅಂದರೆ ಈ ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಯಾ ದಟ್ ಈಸ್ ಬಿಕಾಸ್ ಈ ಸಮಯದಲ್ಲಿ ದೇರ್ ಇಸ್ ಅ ಲಾಟ್ ಆಫ್ ಟೆಸ್ಟ್, ಯು ಆರ್ ಗೋಯಿಂಗ್ ಥ್ರೂ ಅ ಲಾಟ್ ಆಫ್ ಟೆಸ್ಟ್. ಈ ಸಮಯದಲ್ಲಿ ನಿಮಗೆ ಎಷ್ಟರ ಮಟ್ಟಿಗೆ ಈ ಪರ್ಟಿಕ್ಯುಲರ್ ವಿಚಾರ ಬೇಕು ಅಂತ ಹೇಳಿ, ಎಷ್ಟರ ಮಟ್ಟಿಗೆ ನಿಮಗೆ ಇದು ನಿಮ್ಮ ಜೀವನದಲ್ಲಿ ಮುಖ್ಯ ಅನ್ನೋವಂಥದ್ದು, ಮತ್ತು ಎಷ್ಟರ ಮಟ್ಟಿಗೆ ನೀವು ಈ ದಾರಿನಲ್ಲಿ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತೀರಾ ಅಂಥದ್ದು. ಸೊ ಡೆಫಿನೆಟ್ಲಿ ದೆರ್ ಇಸ್ ಅ ಲಾಟ್ ಆಫ್ ಸಪೋರ್ಟ್ ಆ್ಯಂಡ್ ಆಲ್ಸೋ ಫೈರ್ ಗಾರ್ಡಿಯನ್, ನಿಮ್ಮ ಪ್ಯಾಷನ್. ಸೊ ದೆರ್ ಇಸ್ ಸಮಥಿಂಗ್ ಯು ಆರ್ ಪ್ಯಾಷನೇಟ್, ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಇರ್ಬೋದು, ಅಥವಾ ನಿಮ್ಮ ಹೊಸದಾಗಿ ಏನಾದರೂ ಶುರು ಮಾಡುವಂಥದ್ದು ಇರ್ಬೋದು. ನಿಮ್ಮ ಪ್ಯಾಷನ್ನು ಮತ್ತು ನಿಮ್ಮ ಇಂಟ್ರೆಸ್ಟ್ ಬಗ್ಗೆ ಮಾತಾಡ್ತಾ ಇರೋದು, ನಿಮ್ಮ ಕ್ರಿಯೇಷನ್ ಬಗ್ಗೆ ಮಾತಾಡ್ತಾ ಇರೋದು, ನಿಮ್ಮ ಕ್ರಿಯೇಟಿವಿಟಿ ಬಗ್ಗೆ ಮಾತಾಡ್ತಾ ಇರೋದು. ಸ್ವಲ್ಪ ಡಿಮೋಟಿವೇಟ್ ಆಗಿರೋ ಥರ ಇರ್ಬೋದು, ಇನ್ಸ್ಪಿರೇಷನ್ ಕಡಿಮೆ ಇರೋ ಥರ ಇರ್ಬೋದು, ಏನು ಮಾಡೋದಕ್ಕೂ ದೆರ್ ಇಸ್ ನೋ ಇಂಟ್ರೆಸ್ಟ್. ಗ್ರೂಪ್ ನಂಬರ್ 2. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಈ ಸಮಯದಲ್ಲಿ ಅರ್ಜೆಂಟಾಗಿ ಇಂಪಾರ್ಟೆಂಟಾಗಿ ಹೇಳ್ತಾ ಇರೋದು, ಡೋಂಟ್ ವೇಟ್ ಫಾರ್ ಇಂಟ್ರೆಸ್ಟ್, ಡೋಂಟ್ ವೇಟ್ ಫಾರ್ ಮೂಡಿಗೆ ವೇಟ್ ಮಾಡಬೇಡಿ, ಇಂಟ್ರೆಸ್ಟಿಗೆ ವೇಟ್ ಮಾಡಬೇಡಿ, ಪ್ಯಾಷನಿಗೆ ವೇಟ್ ಮಾಡಬೇಡಿ, ಇನ್ಸ್ಪಿರೇಷನ್ಗೆ ವೇಟ್ ಮಾಡಬೇಡಿ, ಮೋಟಿವೇಶನ್ಗೆ ವೇಟ್ ಮಾಡಬೇಡಿ. ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಸಮಯದಲ್ಲಿ. ಇಷ್ಟ ಇದೆಯೋ ಇಲ್ವೋ ನಾನು ಇದನ್ನು ಮಾಡ್ತಾ ಇದ್ದೀನಿ, ಸೊ ಈ ದಾರಿನಲ್ಲಿ ನಾನು ಸ್ಟ್ರಾಂಗ್ ಆಗಿ ನಡೀತೀನಿ ಅನ್ನೋವಂಥ ಒಂದು ದೃಢತೆ, ಯುವರ್ ವಿಲ್ ಪವರ್ ಆ್ಯಂಡ್ ಡಿಸಿಪ್ಲಿನ್ ಇಸ್ ಟೆಸ್ಟೆಡ್ ಈ ಸಮಯದಲ್ಲಿ. ಯಾಕೆಂದರೆ ಮೋಟಿವೇಶನ್ ನಮಗೆ ಯಾವಾಗಲೂ ಇರೋದಿಲ್ಲ. ಕೆಲವು ಸಮಯದಲ್ಲಿ ಹೈಪರ್ ಆಗಿಬಿಟ್ಟು ಫುಲ್ ಮೋಟಿವೇಟ್ ಆಗಿಬಿಟ್ಟು ಏನೋ ಒಂದನ್ನು ಶುರು ಮಾಡಿಬಿಡ್ತೀವಿ, ಬಟ್ ಆ ಮೋಟಿವೇಶನ್ ಫಾರ್ ಎವರ್ ಇರೋದಿಲ್ಲ. ಇಟ್ಸ್ ಲೈಕ್ ಪೀಕ್ ಎನರ್ಜಿ ಆ್ಯಂಡ್ ಇಟ್ ಡ್ರಾಪ್ಸ್. ಅದು ಡ್ರಾಪ್ ಆದಾಗ ನಾವು ಎಷ್ಟರ ಮಟ್ಟಿಗೆ ಈ ದಾರಿನಲ್ಲಿ ಸ್ಟ್ರಾಂಗ್ ಆಗಿದ್ದೀವಿ ಅಂತ ಅನ್ನೋದು ಈಸ್ ಅ ಟೆಸ್ಟ್. ಯಾಕೆಂದರೆ ಸುಮ್ಮನೆ ಎಲ್ಲನೂ ಕೇಳ್ತಾರೆ ಯೂನಿವರ್ಸ್ ಹತ್ರ, ಬಟ್ ಯಾರಿಗೆ ಅದರ ಅಗತ್ಯ ಅಷ್ಟು ಇದೆ, ಯಾರ ದಾರಿನಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿ ಏನೇ ಆದ್ರೂ, ನಾನು ಎಷ್ಟು ಅಬ್ಸ್ಟಿಕಲ್ಸ್ ಬಂದ್ರೂ ಅಥವಾ ನನ್ನನ್ನು ಟೆಸ್ಟ್ ಮಾಡಿದ್ರು ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ಅಪ್ ಅಂತ ಹೇಳಿ ಎಷ್ಟು ಜನ ನಾವು ಈ ದಾರಿನಲ್ಲಿ ಸ್ಟ್ರಾಂಗ್ ಆಗಿ ನಡೀತಾ ಇದ್ದೀವಿ, ಅದರ ಟೆಸ್ಟ್ ನಡೀತಾ ಇರೋ ಥರ ಇದೆ. ಇತ್ತೀಚೆಗೆ ಬರ್ತಾ ಇರೋಂಥ ರೀಡಿಂಗ್ಸ್ನಲ್ಲಿ, ಪರ್ಸ್ನಲ್ ರೀಡಿಂಗ್ಸ್ನಲ್ಲಿ ದಿಸ್ ಈಸ್ ದ ಹೈಲೈಟೆಡ್ ಮೆಸೇಜ್. ಯಾಕೆಂದರೆ ಸಡನ್ನಾಗಿ ಜನರಿಗೆ ದೇರ್ ಇಸ್ ನೋ ಮೋಟಿವೇಶನ್, ಯಾಕೆ ಹಿಂಗೆ ಆಗ್ತಾ ಇದೆ, ನಾನು ಸರಿಯಾಗಿರೋ ದಾರಿನಲ್ಲಿ ಇದೀನಾ ಅನ್ನುವಂಥದ್ದೇ ಜಾಸ್ತಿ ಟಾಪಿಕ್ಸ್ ಈ ಟೈಮಲ್ಲಿ ಬರ್ತಾ ಇರೋವಂಥದ್ದು. ಸೊ ಇಟ್ ಈಸ್ ಜಸ್ಟ್ ಟೆಸ್ಟ್ ಮತ್ತು ಇಟ್ ಈಸ್ ಜಸ್ಟ್ ಫೇಸ್. ಸೊ ಬಿ ಸ್ಟ್ರಾಂಗ್ ಆ್ಯಂಡ್ ಬಿ ಡೆಡಿಕೇಟೆಡ್. ನಿಮ್ಮ ಡೆಡಿಕೇಶನ್ನ, ನಿಮ್ಮ ವಿಲ್ ಪವರ್ನ ಈ ಸಮಯದಲ್ಲಿ ಟೆಸ್ಟ್ ಮಾಡ್ತಾ ಇರೋ ಥರ ಇದೆ. ಕೀಪ್ ಗೋಯಿಂಗ್ ಫಾರ್ವರ್ಡ್. ಲೈಕ್ ನಿಮ್ಮ ಗೈಡ್ಸು ನಿಮ್ಮ ದಾರಿನಲ್ಲಿ ನಿಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಈ ಸಮಯದಲ್ಲಿ. ಯುವರ್ ಪ್ಯಾಷನ್ ವಿಲ್ ಕಮ್ ಬ್ಯಾಕ್, ಇಂಟ್ರೆಸ್ಟು, ಮೋಟಿವೇಶನ್, ಇನ್ಸ್ಪಿರೇಷನ್, ಇಟ್ ವಿಲ್ ಕಮ್ ಬ್ಯಾಕ್. ಅದು ಬರೋ ತನಕ ಕಾಯ್ದಿರ ಡಿಸಿಪ್ಲಿನ್ಡ್ ಆಗಿ ನಾವು ಆ ಪ್ರಾಕ್ಟೀಸಸ್ನ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಅದೇ ದ ಎಕ್ಸಾಂಪಲ್ ಆಫ್ ಮೆಡಿಟೇಷನ್, ದಿನ ಬೆಳಗ್ಗೆ ಇಷ್ಟೊಂದು ಕೂತ್ಕೊಳ್ತೀನಿ ಅಂತ ನನಗೆ ನಾನು ಮಾತು ಕೊಟ್ಟಿದ್ರೆ, ಕ್ಯಾನ್ ವಿ ಜಸ್ಟ್ ಸೆಟ್, ನಮ್ಮ ಕೈಲಿ ಮೆಡಿಟೇಟ್ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ನಿದ್ದೆ ಬಂದರೂ ಪರವಾಗಿಲ್ಲ, ಎಷ್ಟೊಂದು ಥಾಟ್ಸ್ ಬಂದು ನನಗೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಅಂದರೂ ಪರವಾಗಿಲ್ಲ, ಬಟ್ ಕ್ಯಾನ್ ವಿ ಜಸ್ಟ್ ಸೆಟ್ 2 minutes, 3 minutes, 5 minutes. ಸೊ ದ್ಯಾಟ್ ಈಸ್ ಡಿಸಿಪ್ಲಿನ್. ಹಾಗೆ ಕೂತ್ಕೊಳ್ತಾ ಒಂದಿನ ಒಳಗಡೆ ಹೋಗೋದಕ್ಕೆ ಶುರು ಮಾಡ್ತೀರಾ, ಬಟ್ ಎಲ್ಲೋ ಒಂದು ಕಡೆ ಶುರು ಮಾಡಬೇಕು, ಎಲ್ಲೋ ಒಂದು ಕಡೆ ನಮ್ಮನ್ನು ನಾವು ಪುಷ್ ಮಾಡಬೇಕು, ಎಲ್ಲೋ ಒಂದು ಕಡೆ ನಮ್ಮ ಪ್ರಾಮಿಸ್ನ ನಾವು ಉಳಿಸ್ಕೋಬೇಕು. ಬೇರೆಯವರಿಗೆ ಮಾಡೋ ಪ್ರಾಮಿಸ್ನ ಉಳಿಸ್ಕೊಳ್ಳೋದಲ್ಲ ಮುಖ್ಯವಾಗಿರೋದು, ನಮಗೆ ನಾವು ಮಾಡ್ಕೊಳ್ಳೋ ಅಂಥ ಪ್ರಾಮಿಸಸ್ಸು. ಎಷ್ಟೊಂದು ಸಲ ನಮಗೆ ನಾವೇ ಮೋಸ ಮಾಡ್ಕೊಳ್ಳೋದು. ಲೈಕ್ ಈ ನ್ಯೂ ಇಯರ್ ರೆಸಲ್ಯೂಷನ್ಗಳಿರ್ಬೋದು, ಆ ಖುಷಿಯಾಗಿದ್ದಾಗ, ಎನರ್ಜಿ ಹೈಯಲ್ಲಿದ್ದಾಗ ಏನೋ ಅಂತ ಅಂದ್ಕೊಂಡ್ಬಿಟ್ಟು ಇರ್ತೀವಿ, ಇದನ್ನು ಮಾಡಿಬಿಡ್ತೀನಿ, ಇದನ್ನು ಮುಗಿಸ್ಬಿಡ್ತೀನಿ, ಬಟ್ ಆರ್ ವಿ ರಿಯಲಿ ಕೀಪಿಂಗ್ ಅಪ್ ಈ ಪ್ರಾಮಿಸಸ್ಗಳನ್ನ? ಸೊ ನಿಮಗೆ ನೀವು ಕೊಟ್ಟಿರೋವಂಥ ಯಾವ ಪ್ರಾಮಿಸಸ್ನ ನೀವು ಉಳಿಸ್ಕೊಂಡಿಲ್ಲ, ಅಥವಾ ಯಾವುದನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ, ಯಾವ ಪ್ರಾಕ್ಟೀಸಸ್ನ ಇಗ್ನೋರ್ ಮಾಡ್ತಾ ಇದ್ದೀರಾ, ಇಟ್ ಈಸ್ ಆಲ್ ವೆರಿ ಇಂಪಾರ್ಟೆಂಟ್ ಈ ಸಮಯದಲ್ಲಿ. ಸೊ ಯು ಕೀಪ್ ಅಪ್ ಯುವರ್ ಪ್ರಾಮಿಸಸ್.
ನಿಮಗೆ ನೀವು ಏನಾದರೂ ಒಂದು ಮಾತು ಕೊಟ್ಟಿದ್ರೆ ಅಥವಾ ನಿಮಗೆ ನೀವು ಏನೇನಾದರೂ ಒಂದು ಅಂದ್ಕೊಂಡಿದ್ರೆ ಇದನ್ನು ಮಾಡ್ತೀನಿ ಅಂತ ಹೇಳಿ, ಪ್ಲೀಸ್ ಫಾಲೋ ಇಟ್ ಥ್ರೂ. ಸೊ ನಿಮಗೆ ನೀವು ಸುಳ್ಳು ಹೇಳೋದ್ರಲ್ಲಿ ಅಥವಾ ನಿಮಗೆ ನೀವೇ ಮೋಸ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಡೋಂಟ್ ಫೂಲ್ ಯುವರ್ ಸೆಲ್ಫ್ ಅಂತ ಹೇಳ್ತಾ ಇರೋದು. ಪ್ಲೀಸ್ ಬಿ ವೆರಿ ವೆರಿ ಡಿಸಿಪ್ಲಿನ್ಡ್. ಯಾಕೆಂದರೆ ಅಗೇನ್ ದ ಮೋಟಿವೇಶನ್, ಇನ್ಸ್ಪಿರೇಷನ್ ಇವೆಲ್ಲನೂ ತುಂಬ ಟೆಂಪ್ರರಿ. ಅದು ಒಂದು ಸಮಯದಲ್ಲಿರುತ್ತೆ, ಒಂದು ಸಮಯದಲ್ಲಿ ಇರೋದಿಲ್ಲ. ಸೊ ಈ ಕಾರ್ಡಲ್ಲಿ ನೋಡಿ, ಲೈಕ್ ಒಂದು ಥಾಟ್ ಈ ಕಡೆ ಎಳಿತಾ ಇದೆ, ಇನ್ನೊಂದು ಥಾಟ್ ಈ ಕಡೆ ಎಳಿತಾ ಇದೆ. ಲೈಕ್ ಮೆಡಿಟೇಷನ್ ಮಾಡಿದಾಗ ಎಕ್ಸೆಸಿವ್ ಆಗಿ ಹೊರಗಡೆಯಿಂದ ಇಂಟ್ರೂಸಿವ್ ಥಾಟ್ಸ್ ಅಂತ ಹೇಳ್ತೀವಿ ನಾವು ಇದನ್ನು. ಈ ಥಾಟ್ಸು ನಮ್ಮದೇ ಆಗಿರೋದಿಲ್ಲ, ನಾವು ಅಂದ್ಕೊಂಡಿರೋದಷ್ಟೇ. ನನ್ನ ತಲೆಯಲ್ಲಿ ನಡೀತಾ ಇರೋ ಎಲ್ಲ ವಿಚಾರಗಳು, ಮಾತುಕತೆಗಳು ಅಥವಾ ಈ ಥಾಟ್ಸ್ಗಳೇನಿದೆ ಇದೆಲ್ಲ ನಂದೇ ಅಂತ ಹೇಳಿ ಅದರಲ್ಲಿ ಎಷ್ಟೊಂದು ಥಾಟ್ಸು, ಅಟ್ಲೀಸ್ಟ್ 60-70% ಥಾಟ್ಸು ನಮ್ಮದಾಗಿರೋದಿಲ್ಲ. ಕಲೆಕ್ಟಿವ್ ಕ್ಲೌಡಿಂದ, ಕಲೆಕ್ಟಿವ್ ಎನರ್ಜಿಯಿಂದ ನಮಗೆ ಡೌನ್ಲೋಡ್ ಆಗ್ತಾ ಇರುತ್ತೆ ಆ ಥಾಟ್ಸು. ನಮ್ಮ ವೈಬ್ರೇಷನು, ನಮ್ಮ ಎನರ್ಜಿ ಯಾವ ಲೆವೆಲಲ್ಲಿದೆ, ಯಾವ ಫ್ರೀಕ್ವೆನ್ಸಿನಲ್ಲಿದೆ, ಆ ಫ್ರೀಕ್ವೆನ್ಸಿಗೆ ಯಾರ್ಯಾರು ಥಾಟ್ಸ್ ಮ್ಯಾಚ್ ಆಗ್ತಾ ಇದೆ ಅದನ್ನೆಲ್ಲ ನಾವು ಹ್ಯಾಕ್ ಮಾಡ್ತಾ ಇರ್ತೀವಿ. ನಮಗೆ ಗೊತ್ತಿಲ್ದಿರ ಹೊರಗಡೆ ಅವ್ರ ಥಾಟ್ಸ್ನೆಲ್ಲ ನಾವು ಡೌನ್ಲೋಡ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಅದು ಹೊರಗಡೆಯಿಂದ ಬರ್ತಾ ಇರೋ ಥಾಟ್ಸ್ನ ಇಂಟ್ರೂಸಿವ್ ಥಾಟ್ಸ್, ನಮಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ ಈ ಥಾಟ್ಸು, ವಿ ಕೈಂಡ್ ಆಫ್ ಅಟ್ರ್ಯಾಕ್ಟ್ ಈ ಥಾಟ್ಸ್ನ ನಮ್ಮ ಮೈಂಡ್ ಒಳಗಡೆಗೆ. ಸೊ ಇಟ್ ಈಸ್ ನಾಟ್ ಆಲ್ ಯುವರ್ಸ್. ನಾವು ಇದನ್ನು, ನಮ್ಮ ಥಾಟ್ಸನ್ನು ನಾವು ನಂಬ್ಕೊಂಡ್ರೆ, ಗ್ರೂಪ್ ನಂಬಿಟ್ಟು ನಾವು ಏನೂ ಸಾಧಿಸೋಕ್ಕಾಗೋದಿಲ್ಲ. ಒಂದಿನ ಮೂಡಲ್ಲಿರ್ತೀವಿ, ಇನ್ನೊಂದು ದಿನ ಮೂಡಲ್ಲಿರಲ್ಲ. ಹಂಗಂದ ಮಾತ್ರಕ್ಕೆ ನಾವು ಕರೆಕ್ಟಾಗಿರೋ ದಾರಿನಲ್ಲಿ ಇಲ್ಲ ಅಂತ ಅಲ್ಲ. ಇಟ್ ಈಸ್ ಜಸ್ಟ್ ಅ ಫೇಸ್. ಸೊ ಎಲ್ಲ ನೀವು ಡೋಂಟ್ ಬಿಲೀವ್ ಯುವರ್ ಥಾಟ್ಸ್ ಅಂತ ಹೇಳ್ತಾರೆ ಎಷ್ಟೊಂದು ಫಿಲಾಸಫರ್ಸು. ಎಷ್ಟು ಸ್ಪಿರಿಚುವಲ್ ಬುಕ್ಸ್ನೆಲ್ಲ ಓದಿದಾಗ ನಿಮ್ಮ ಥಾಟ್ಸನ್ನ ನೀವು ನಂಬೋದು ಅಷ್ಟು ಸುಲಭವಾಗಿ ನಂಬೇಡಿ. ಯಾಕೆಂದರೆ ಎಲ್ಲ ಥಾಟ್ಸು ನಿಮ್ದು ಇರೋದಿಲ್ಲ ಅಂತ ಹೇಳಿ. ಜಸ್ಟ್ ಫಾರ್ ಎಕ್ಸಾಂಪಲ್, ಈಗ ನನ್ನ ಮೈಂಡಲ್ಲಿ ಒಂದು ಐಡಿಯಾ ಬಂದಿರುತ್ತೆ, ಲೈಕ್ ಈ ರೀಡಿಂಗ್ ಮಾಡಬೇಕು ನಮ್ಮ ಕಲೆಕ್ಟಿವ್ ಗ್ರೂಪ್ಗೆ ಅಥವಾ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಂತ ನಾನು ಅಂದ್ಕೊಂಡಿರ್ತೀನಿ. ಬಟ್ ಅದನ್ನು ಡಿಲೇ ಮಾಡಿದಾಗ, ನಾನು ಅದನ್ನು ಇಮ್ಮಿಡಿಯೇಟಾಗಿ ಆ ಐಡಿಯಾನ ಎಕ್ಸಿಕ್ಯೂಟ್ ಮಾಡ್ದಿದ್ದಾಗ ಆ ಥಾಟು ಹಾಗೆ ಕ್ಲೌಡಲ್ಲಿ, ಆ ಥಾಟ್ ಕ್ಲೌಡಲ್ಲಿ ಅದಿದ್ದಾಗ ಬೇರೆ ಯಾರೋ ಏನು ವಿಡಿಯೋ ಮಾಡೋಣ ಅಂತ ಆಲೋಚನೆ ಮಾಡ್ತಿದ್ದಾಗ ಅವ್ರಿಗೆ ಆ ಮೆಸೇಜು ಡೌನ್ಲೋಡ್ ಆಗ್ಬೋದು. ಸೊ ನನ್ನ ಐಡಿಯಾ ಬೇರೆಯವ್ರು ಮಾಡಿದ್ರು ಅಂದರೆ ಅವ್ರು ಕಾಪಿ ಮಾಡಿದ್ರು ಅಂತಲ್ಲ, ದೇ ಡೌನ್ಲೋಡೆಡ್, ದೇ ವರ್ ರೆಡಿ ಅದನ್ನು ಮಾಡೋದಕ್ಕೆ. ನಾನು ಡಿಲೇ ಮಾಡ್ತಾ ಇದ್ದೆ ಅದನ್ನು ಮಾಡೋದಕ್ಕೆ. ಸೊ ನಾನಿಲ್ಲ ಅಂದರೆ ಇನ್ನೊಬ್ಬರಿಗೆ ಮೂವ್ ಆನ್ ಆಗುತ್ತೆ ಆ ಐಡಿಯಾ, ಆ ಥಾಟು. ಸೊ ನಾನು ಅಂದ್ಕೊಂಡಿದ್ದು ವಿಡಿಯೋ ಎಷ್ಟೊಂದು ಸಲ ನನಗೆ ಸರ್ಪ್ರೈಸ್ ಆಗಿರುತ್ತೆ, ಬೇರೆ ಯಾರೋ ಮಾಡಿರ್ತಾರೆ, ಇಂಗ್ಲೀಷಲ್ಲಿರ್ಬೋದು, ಬೇರೆ ಲ್ಯಾಂಗ್ವೇಜಲ್ಲಿರ್ಬೋದು, ಅದು ಆಲ್ರೆಡಿ ಆ ವಿಡಿಯೋ ಬಂದುಬಿಟ್ಟಿರುತ್ತೆ. ಸೊ ಐ ಬಿ ಸೋ ಸರ್ಪ್ರೈಸ್ಡ್. ಆ್ಯಕ್ಚುಲಿ ಇಟ್ ಇಸ್ ನೋ ಸರ್ಪ್ರೈಸ್. ಇದು ಈ ಥಾಟ್ ಕ್ಲೌಡ್ ಬಗ್ಗೆ ಗೊತ್ತಿರೋದ್ರಿಂದ ನಾನು ಇಮಿಡಿಯೇಟಾಗಿ ನಾನು ಅದನ್ನು ಯೂಸ್ ಮಾಡ್ಕೊಳ್ಳಿಲ್ಲ ಅಂದರೆ ಬೇರೆ ಯಾರೋ ಯೂಸ್ ಮಾಡ್ಕೊಳ್ತಾರೆ. ಸೊ ನಮಗೆ ಬರೋ ಐಡಿಯಾಸ್ ಬಂದು ಇಟ್ ಈಸ್ ಡಿವೈನ್ ಐಡಿಯಾಸ್ ಕೆಲವೊಂದು ಸಲ. ಸೊ ಡಿವೈನ್ ಐಡಿಯಾಸ್ಗೂ ನಾವು ಅಂದರೆ ಡಿವೈನ್ ಐಡಿಯಾಸಿಗೆ ನಾವು ಅಲೈನ್ ಆಗ್ಬೋದು ಅಂತ ಅಂದರೆ ಈ ಇಂಟ್ರೂಸಿವ್ ಐಡಿಯಾಸ್ ಅಂದರೆ ನೆಗೆಟಿವ್ ಐಡಿಯಾಸ್ಗೆ, ನೆಗೆಟಿವ್ ಎಮೋಷನ್ಸ್ಗೆ ಅಥವಾ ನೆಗೆಟಿವ್ ಥಾಟ್ಸ್ಗೂ ಕೂಡ ನಾವು ಓಪನ್ ಇರ್ತೀವಿ ಚಾನಲ್ ಆಗಿ. ಸೊ ಎಲ್ಲನೂ ನಂಬೋದು ಇಟ್ ಈಸ್ ನಾಟ್ ವೆರಿ ಟ್ರೂ. ಸೊ ಡೋಂಟ್ ಡಿಪೆಂಡ್ ನಿಮ್ಮ ಮೂಡ್ ಬಗ್ಗೆ, ನಿಮ್ಮ ಥಾಟ್ಸ್ ಬಗ್ಗೆ, ನಿಮ್ಮ ಐಡಿಯಾಸ್ ಬಗ್ಗೆ. ಸೊ ಇದು ಅಗೇನ್ ಇದು ಹೊರಗಡೆಯಿಂದ ಬರ್ತಾ ಇರೋ ಎನರ್ಜಿನ ನೀವು ಬ್ಲಾಕ್ ಮಾಡ್ತಾ ಇರೋದು. ನಿಮ್ಮನ್ನು ನೀವು ಆ ಬಬಲಲ್ಲಿ ಹಾಕ್ಕೊಂಡು, ಅದೇ ನಾನು ಮೆಡಿಟೇಷನ್ ಎಕ್ಸಾಂಪಲ್ ಕೊಡ್ತಿದ್ನಲ್ಲ, ಹೊರಗಡೆಯಿಂದ ಏನು ಬರ್ತಾ ಇದೆ ನಂಗೆ ಗೊತ್ತಿಲ್ಲ, ಬಟ್ ನಾನು ಕೂತ್ಕೊಳ್ತೀನಿ, ಅದೇನಾಗುತ್ತೆ ನಾನು ನೋಡ್ತೀನಿ, ಎಷ್ಟು ದಿನ ಈ ಥಾಟ್ಸ್ ಬರುತ್ತೆ ನೋಡ್ತೀನಿ, ಎಷ್ಟು ದಿನ ನನಗೆ ಅಡೆತಡೆಗಳು ಬರುತ್ತೆ ನಾನು ನೋಡ್ತೀನಿ ಅಂತ ಹೇಳಿ ಕೂತ್ಕೊಂಡಿರೋದು. ಹೊರಗಡೆಯಿಂದ ಇನ್ಫ್ಲೂಯೆನ್ಸ್ ಆಗ್ತಾ ಇರೋದು, ಇಲ್ಲೆಲ್ಲ ವರ್ಡ್ಸು ನಿಮ್ಮ ಕಡೆಗೆ ಪಾಯಿಂಟ್ ಆಗಿರೋದು. ದೇರ್ ಇಸ್ ಅ ಲಾಟ್ ಆಫ್ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸಸ್ಸು. ಬಟ್ ನೀವು ಈ ಬಬಲ್ ಹಾಕ್ಕೊಂಡು ನಿಮ್ಮ ಕೆಲಸನ, ನಿಮ್ಮ ದಾರಿನ, ನಿಮ್ಮ ಗೋಲ್ನ ನೀವು ಫೋಕಸ್ ಮಾಡ್ಕೊಂಡು ಮುಂದೆ ಹೋದಾಗ ಈ ಒಂಥರ ಟೆಸ್ಟ್ ಥರ ಈ ಎನರ್ಜೀಸ್ ಎಲ್ಲ ಇಟ್ ಸ್ಲೋಲಿ ಗೋಸ್ ಅವೇ. ಇದು ಪರ್ಮನೆಂಟ್ ಅಲ್ಲ. ಹೇಗೆ ಈ ನೆಗೆಟಿವ್ ಥಾಟು ಪರ್ಮನೆಂಟ್ ಅಲ್ಲ, ಪಾಸಿಟಿವ್ದು ಯಾವುದು ಪರ್ಮನೆಂಟ್ ಅಲ್ಲ. ಸೊ ಜಸ್ಟ್ ಸ್ಟಿಕ್ ಟು ದ ಪ್ಲ್ಯಾನ್. ಏನಂತ ಅಂದ್ಕೊಂಡಿದ್ದೀರಾ ಆ ಪ್ರಾಮಿಸ್ನ ನಿಮಗೆ ನೀವು ಕೊಟ್ಟಿರೋ ಅಂಥದ್ದನ್ನು ಉಳಿಸ್ಕೊಂಡು ಮುಂದೆ ಹೋಗೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಲೈಕ್ ಯು ಕ್ಯಾನ್ ಸಿ ಎರಡು ಕಾರ್ಡಲ್ಲೂ ಹೊರಗಡೆಯಿಂದ ಇನ್ಫ್ಲೂಯೆನ್ಸ್, ಇಲ್ಲಿ ನಿಮ್ಮನ್ನು ನೀವು
ಬಬಲಲ್ಲಿ ಕೂತಿರೋದು ಮತ್ತು ಇಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋದು. ಸೊ ಯು ರಿಯಲಿ ಡೋಂಟ್ ನೋ ಯಾವ್ದು ನಿಮ್ಮದು ಯಾವ್ದು ನಂದಲ್ಲ ಅಂತ ಹೇಳಿ. ಸೊ ಇಲ್ಲೂ ನೀವು ನೋಡ್ತಾ ಇಲ್ಲ ಕ್ಲಿಯರಾಗಿ, ಇಲ್ಲೂ ನೀವು ಕಣ್ಣು ಮುಚ್ಕೊಂಡಿದ್ದೀರಾ, ನಿಮ್ಮನ್ನು ನೀವು ಕಾಪಾಡ್ಕೊಳ್ತಾ ಇರೋ ಥರ. ಸೊ ದಿಸ್ ಇಸ್ ದ ಟೈಮ್ ನಿಮ್ಮ ಸ್ಪಿರಿಚುವಲ್ ಗೇಮ್ನ ಸ್ವಲ್ಪ ಅಪ್ ಮಾಡೋದು. ಸೊ ಅಪ್ಗ್ರೇಡ್ ನಿಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸಸ್ನ ಆ್ಯಂಡ್ ಡೂ ಇಟ್ ಎನಿವೇ. ಆ್ಯಂಡ್ ದ ಸ್ಟ್ರೆಂತ್ ಕಾರ್ಡ್ ಈ ಸಮಯದಲ್ಲಿ ನೀವು ಸ್ಟ್ರಾಂಗ್ ಆಗಿರೋದು. ಈ ಕಾರ್ಡು ದಿಸ್ ಇಸ್ ಅ ಪ್ಯೂರ್ ವಿಲ್ ಪವರ್ ಕಾರ್ಡ್. ಗ್ರೂಪ್ ನಂಬರ್ 2, ಇದು ಇನ್ಸ್ಪಿರೇಷನ್ ಅಲ್ಲ, ಮೋಟಿವೇಶನ್ ಅಲ್ಲ, ಯು ಜಸ್ಟ್ ವಾಂಟ್ ಟು ಡೂ ಇಟ್ ಬಿಕಾಸ್ ಯು ನೋ, ನಿಮ್ಮ ಹಾರ್ಟಲ್ಲಿ ನಿಮ್ಮ ಸೋಲಲ್ಲಿ ನಿಮಗೆ ಗೊತ್ತು ಇದನ್ನು ಮಾಡಬೇಕು ಅಂತ ಹೇಳಿ. ಬಟ್ ಈ ಎಲ್ಲ ರೀಸನ್ಸು ಕೊಟ್ಟು ಆಗಲ್ಲ, ಇವತ್ತು ಹಿಂಗಿದೆ, ಇವತ್ತು ಮಳೆ ಬರ್ತಾ ಇದೆ, ಇವತ್ತು ಇನ್ನೊಂದಾಗಿದೆ, ಇನ್ನೊಂದು ಇವ್ರು ಹಿಂಗಂದರು. ಸೊ ಹೊರಗಡೆ ರೀಸನ್ಸ್ನೆಲ್ಲ ನಾವು ಕಂಪ್ಲೀಟ್ಲಿ ಕಟ್ ಮಾಡಿ ನಮ್ಮ ದಾರಿನ ನಾವು ಫೋಕಸ್ ಮಾಡೋದು ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ನಿಮಗೆ. ಸೊ ಅದು ಇಂಪಾರ್ಟೆಂಟಾಗಿ ಅರ್ಜೆಂಟ್ ಆ್ಯಂಡ್ ಇಂಪಾರ್ಟೆಂಟ್ ಮೆಸೇಜು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಸ್ಟೇ ಫೋಕಸ್ಡ್, ಸ್ಟೇ ಸ್ಟ್ರಾಂಗ್ ಆ್ಯಂಡ್ ಬಿ ಡಿಸಿಪ್ಲಿನ್ಡ್. ನಿಮ್ಮ ವಿಲ್ ಪವರ್ ಈಸ್ ವೆರಿ ಇಂಪಾರ್ಟೆಂಟ್. ಡೋಂಟ್ ವೇಟ್ ಫಾರ್ ಇನ್ಸ್ಪಿರೇಷನ್, ಡೋಂಟ್ ವೇಟ್ ಫಾರ್ ಮೋಟಿವೇಶನ್. ನಿಮಗೆ ಕೊಟ್ಟಿರೋಂಥ ಪ್ರಾಮಿಸಸ್ನ ನೀವು ನಿಭಾಯಿಸಿ, ನೀವು ಅಂದ್ಕೊಂಡಿರೋಂಥ ಪ್ರಾಕ್ಟೀಸಸ್ಸು, ನಿಮ್ಮ ಮೈಂಡಲ್ಲಿರೋಂಥ ಗೋಲು, ಜಸ್ಟ್ ಕೀಪ್ ಗೋಯಿಂಗ್. ಓಕೆ, ಹೊರಗಡೆ ನಾಯ್ಸ್ನೆಲ್ಲ ಬ್ಲಾಕ್ ಮಾಡಿ. ಬಿಕಾಸ್ ಹೊರಗಡೆ ವಿಚಾರಗಳು, ಎಕ್ಸ್ಟರ್ನಲ್ ಥಾಟ್ಸು ಅದೆಲ್ಲ ತಾನೇ ಸ್ಲೋ ಆಗಿ ಹೋಗ್ತಾ ಹೋಗುತ್ತೆ. ಯು ವಿಲ್ ವಿನ್. ಓಕೆ, ಯು ವಿಲ್ ಅಲ್ಟಿಮೇಟ್ಲಿ ವಿನ್. ಯಾವಾಗ ನಾವು ನಮ್ಮ ದಾರಿಗೆ ನಾವು ಡಿಟರ್ಮೈಂಡ್ ಆಗಿರ್ತೀವಿ, ನಾವು ನಡೀತಾ ಇರೋ ದಾರಿನಲ್ಲಿ, ಯು ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು ವಿನ್. ಗ್ರೂಪ್ ನಂಬರ್ 2, ಸೊ ಅದು ಇಂಪಾರ್ಟೆಂಟ್ ಅರ್ಜೆಂಟ್ ಮೆಸೇಜಸ್. ನಿಮಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ರೆಸನೇಟ್ ಆಗಿದೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಲವ್ ಯು ಆಲ್. ಬಾಯ್.